ಯೇಸು ಕ್ರಿಸ್ತನ ನಾಮದಲ್ಲಿ ನಿಮ್ಮೆಲ್ಲರಿಗೂ ದೇವರ ವಾಕ್ಯ ಐಕ್ಯತೆಗೆ ಸ್ವಾಗತ. ನನ್ನ ಹೆಸರು ವನಿತಾ ಸ್ಯಾಂಟಿಯಾಗೋ. ಕರ್ತನು ಒಳ್ಳೆಯವನು, ಆತನ ಕೃಪೆಯು ಶಾಶ್ವತವಾದದ್ದು. ನಿಮ್ಮೆಲ್ಲರ ಜೊತೆ ಇನ್ನೊಂದು ಸಂದೇಶನ ಶೇರ್ ಮಾಡೋದಕ್ಕೆ ನನಗೆ ಬಹಳ ಸಂತೋಷ. ನೀವು ಕೂಡ ನಿಮ್ಮ ಅಮೂಲ್ಯವಾದ ಸಮಯವನ್ನು ತೆಗೆದುಕೊಂಡು ಈ ಒಂದು ಸಂದೇಶನ ಕೇಳಿಸ್ಕೊಳ್ಳೋದಕ್ಕೆ ಬಂದಿದ್ದೀರಾ. ದೇವರು ಈ ಸಂದೇಶದ ಮೂಲಕ ನಿಮ್ಮೊಂದಿಗೆ ಮಾತಾಡ್ತಾರೆ. ನಾವು ಕಳೆದ 3 ವಾರಗಳಿಂದ ದೈವಿಕ ಸಂರಕ್ಷಣೆ ಎಂಬ ಟಾಪಿಕ್ ಬಗ್ಗೆ ಧ್ಯಾನ ಮಾಡ್ತಾಯಿದ್ದೀವಿ. ಈಗಾಗಲೇ ನಿಮ್ಗೆ ಅರ್ಥ ಆಗ್ತಾ ಇದೆ ದೇವರು ನಮ್ಗೆ ಯಾಕೆ ದೈವಿಕ ಸಂರಕ್ಷಣೆ ಬಗ್ಗೆ ಮಾತಾಡ್ತಾ ಇದ್ದಾರೆ ಈ ಸಮಯದಲ್ಲಿ ಅಂತ. ಯಾಕೆಂದರೆ ಇವಾಗ ಇಂಡಿಯಾ ಕಾಶ್ಮೀರ್ ಯುದ್ಧ ನಡೀತಾ ಇದೆ. ಇಂಡಿಯಾ ಮತ್ತು ಪಾಕಿಸ್ತಾನ ನಡುವೆ ಯುದ್ಧ ನಡೀತಾ ಇದೆ. ಕಾಶ್ಮೀರಲ್ಲಿ ಪ್ರಾಬ್ಲಮ್ ಆಗಿದೆ ಅಂತ ಹೇಳಿ ನಮಗೆಲ್ಲರಿಗೂ ಗೊತ್ತಾಗಿದೆ. ಸೊ ನಾವು ಪ್ರೇಯರ್ ಮಾಡಬೇಕು ಪ್ರೊಟೆಕ್ಷನ್ಗೆ. ದೇವರು ದೇಶವನ್ನು ಕಾಯ್ದಿದ್ದರೆ ಮನುಷ್ಯರು ಅದನ್ನು ಕಾಯೋದು ವ್ಯರ್ಥ. ಸೊ ನಮ್ಮ ದೇಶನ ದೇವರು ಕಾಯಬೇಕು. ಈ ವಿಷಯದಲ್ಲಿ ನಾವು ಎಲ್ಲ ವಿಶ್ವಾಸಿಗಳು ಇದ್ರ ಬಗ್ಗೆ ಪ್ರೇಯರ್ ಮಾಡೋಣ. ದೇವರು ನಮಗೆ ಜಯ ಕೊಡಲಿ, ದೇವರು ನಮ್ಮ ಜನನ ಕಾಪಾಡಲಿ, ಪ್ರೊಟೆಕ್ಟ್ ಮಾಡಲಿ ಅಂತ ಹೇಳಿ ನಮ್ಮ ನಂಬಿಕೆನ ರಿಲೀಸ್ ಮಾಡೋಣ. ದೇವರು ನಮ್ಮ ದೇಶನ ಆಶೀರ್ವಾದ ಮಾಡ್ತಾರೆ. ಅದಲ್ದಿರ ನಮ್ಮ ಪರ್ಸ್ನಲ್ ವೈಯಕ್ತಿಕ ಜೀವನದಲ್ಲೂ ಕೂಡ ದೇವರು ನಮ್ಮನ್ನು ಪ್ರೊಟೆಕ್ಟ್ ಮಾಡ್ತಾರೆ ಅನ್ನೋದು ನಾವು ನಂಬಬೇಕು. ಯಾಕೆಂದರೆ ನಂಬಿಕೆಯಿಂದನೇ ನಮಗೆ ಪ್ರೊಟೆಕ್ಷನ್ ಸಿಕ್ಕೋದು. ಸೊ ನಂಬಿಕೆ ಅನ್ನೋದು ಬಹಳ ಇಂಪಾರ್ಟೆಂಟು ದೇವರ ರಾಜ್ಯದಲ್ಲಿ. ಸೊ ಈಗಾಗಲೇ ನಾವು ಕಳೆದ 2 ವಾರದಿಂದ ದೇವರ ಚಿತ್ತ ತಿಳ್ಕೊಂಡ್ವಿ ಮತ್ತು ನಂಬಿಕೆ ಅನ್ನೋದು ಇಂಪಾರ್ಟೆಂಟು ಅಂತ ಹೇಳಿ ತಿಳ್ಕೊಂಡ್ವಿ. ಸೊ ಈ ದಿನ ಕಂಟಿನ್ಯೂಸ್ ಆಗಿ ದೈವಿಕ ಸಂರಕ್ಷಣೆ ಬಗ್ಗೆ ನಾವು ಮಾತಾಡೋಣ. ಇನ್ನೂ ಹೆಚ್ಚು ವಿಷಯಗಳನ್ನು ದೇವರು ನಮಗೆ ಈ ಸಂದೇಶದಲ್ಲಿ ಬೋಧನೆ ಮಾಡ್ತಾರೆ. ಸೊ ಪ್ರಾರ್ಥನೆ ಮಾಡಿ ದೇವರ ವಚನಕ್ಕೆ ಹೋಗೋಣ. ನಮ್ಮನ್ನು ಬಹಳವಾಗಿ ಪ್ರೀತಿ ಮಾಡುವಂಥ ಪರಲೋಕದಲ್ಲಿರುವ ನಮ್ಮ ತಂದೆಯಾದ ದೇವರೇ, ಯೇಸು ಕ್ರಿಸ್ತನ ನಾಮದಲ್ಲಿ ನಿಮ್ಮ ಸನ್ನಿಧಾನಕ್ಕೆ ಬರುತ್ತೇವೆ. ದೇವರೇ, ನೀವೇ ನಮ್ಮ ರಕ್ಷಕನು, ನಮ್ಮನ್ನು ಕಾಯುವ ದೇವರು, ನಿಮ್ಮ ಕಣ್ಣುಗುಡ್ಡೆಯಂತೆ ನಮ್ಮನ್ನು ಕಾಯುವ ದೇವರಾಗಿದೆಯಾ. ನಿನ್ನ ನಾಮಕ್ಕೆ ಸ್ತೋತ್ರವಾಗಲಿ. ದೇವರೇ, ನಿನ್ನ ಮಕ್ಕಳನ್ನು ನೀವು ಕಾಪಾಡಿ ನಡೆಸಬೇಕಾಗಿ ಬೇಡ್ತೀನಿ ಕರ್ತನೆ. ಯಾವ ಕೇಡು ನಮಗೆ ಸಂಭವಿಸದಂತೆ, ಉಪದ್ರವವು ನಮ್ಮ ಗೂಡಾರದ ಸಮೀಪಕ್ಕೂ ಬಾರದಂತೆ ನಿಮ್ಮೆಲ್ಲ ಮಕ್ಕಳನ್ನು ನಿಮ್ಮ ರೆಕ್ಕೆಯ ಮರೆಗಳಲ್ಲಿ ನೀವು ಅವ್ರನ್ನ ಪ್ರೊಟೆಕ್ಟ್ ಮಾಡಿ ಆಶೀರ್ವಾದ ಮಾಡಬೇಕಾಗಿ ಬೇಡ್ತೀನಿ ಕರ್ತನೆ. ಎಲ್ಲ ಕೇಡಿನಿಂದ ತಪ್ಪಿಸಿ ನಿನ್ನ ಮಕ್ಕಳನ್ನ ನೀನು ಕಾಪಾಡಬೇಕಾಗಿ ಬೇಡ್ತೀನಿ ಕರ್ತನೆ. ನೀವು ನಮ್ಮ ಜೊತೆಲಿದ್ದು ನಮ್ಮನ್ನು ಕಾಪಾಡಿದ್ದಕ್ಕೋಸ್ಕರ ನಿಮಗೆ ಸ್ತೋತ್ರ. ಮತ್ತು ದೇವರೇ, ನಿಮ್ಮ ವಚನಗಳ ಮೂಲಕ ನಮಗೆ ಈ ಸಮಯದಲ್ಲಿ ಉತ್ತರಗಳನ್ನು, ಸಲಹೆಗಳನ್ನು, ಮಾರ್ಗವನ್ನು, ಡೈರೆಕ್ಷನನ್ನು ಕೊಟ್ಟು ನೀವು ನಮಗೆ ನಡೆಸಬೇಕಾಗಿ ಬೇಡ್ತೀನಿ ದೇವ. ನಮ್ಮೊಂದಿಗಿದ್ದು ನಡೆಸಿದಕ್ಕೋಸ್ಕರ ನಿಮಗೆ ಸ್ತೋತ್ರ. ನಮ್ಮೊಂದಿಗಿದ್ದು ನಮ್ಮೆಲ್ಲರನ್ನು ಕಾಪಾಡುವುದಕ್ಕೋಸ್ಕರ ನಿಮಗೆ ಸ್ತೋತ್ರ. ಯೇಸು ಕ್ರಿಸ್ತನ ನಾಮದಲ್ಲಿ ಬೇಡಿ ಹೊಂದಿದ್ದೇನೆ, ಜೀವವುಳ್ಳ ನಮ್ಮ ತಂದೆಯೇ, ಆಮೇನ್. ನಾವು ವಾಕ್ಯದೊಳಕ್ಕೆ ಹೋಗುವುದಕ್ಕಿಂತ ಮುಂಚೆ ಒಂದು ವಿಷಯನ ನಿಮ್ಮೆಲ್ಲರ ನೆನಪಿಗೆ ತಗೊಂಡು ಬರೋದಕ್ಕೆ ಇಷ್ಟಪಡ್ತೀನಿ. ನಿಮ್ಮಲ್ಲಿ ಯಾರಿಗಾದರೂ ನಮ್ಮ ಸೇವೆಗೆ ಕಾಣಿಕೆ ಕಳಿಸ್ಬೇಕು ಅಂತ ಹೇಳಿ ದೇವರು ಪ್ರೇರೇಪಣೆ ಮಾಡೋದಾದರೆ ನೀವು ನಿಮ್ಮ ಕಾಣಿಕೆಗಳನ್ನು ನಮ್ಮ ಸೇವೆಗೆ ಕಳುಹಿಸ್ಬೋದು. ಅದಕ್ಕೆ ಬೇಕಾದಂಥ QR ಕೋಡ್ ಮತ್ತು ಬ್ಯಾಂಕ್ ಇನ್ಫಾರ್ಮೇಷನ್ ನಾವು ಸ್ಕ್ರೀನ್ ಮೇಲೆ ಡಿಸ್ಪ್ಲೇ ಮಾಡ್ತಾಯಿದ್ದೀವಿ. ನೀವು ದೇವರ ರಾಜ್ಯಕ್ಕೆ ಕೊಡುವಾಗ ದೇವರು ನಿಮ್ಮನ್ನು ಆಶೀರ್ವಾದ ಮಾಡ್ತಾರೆ ಅಂತ ಹೇಳಿ ನಾವು ಮತ್ತಾಯ 6:36 ನಾವು ಓದ್ತೀವಿ. ಅಲ್ಲಿ ಹೀಗೆ ಬರೆದಿದೆ, ಮೊದಲು ದೇವರ ರಾಜ್ಯಕ್ಕಾಗಿಯೂ ನೀತಿಗಾಗಿಯೂ ತವಕ ಪಡಿರಿ, ಅವುಗಳ ಕೂಡ ನಿಮಗೆ ಎಲ್ಲವೂ ಕೊಡಲ್ಪಡುವುದು. ಎಲ್ಲವೂ ಅಂತ ಹೇಳಿ ಯೇಸು ಕ್ರಿಸ್ತ ಯಾವುದರ ಬಗ್ಗೆ ಮಾತಾಡ್ತಾ ಇದ್ದಾರೆ? ನಾರ್ಮಲಾಗಿ ಜನ ಯಾವಾಗೂ ವಿಶ್ವಾಸಿಗಳು ಯೋಚನೆ ಮಾಡೋದು ಏನಂದರೆ, ಏನು ತಿನ್ನಲಿ, ಏನು ಕುಡಿಲಿ, ಏನು ಹೊದ್ಕೊಳ್ಳಿ, ಏನು ಹಾಕ್ಕೊಳ್ಳಿ. ಸೊ ಯೇಸು ಕ್ರಿಸ್ತ ಹೇಳ್ತಾ ಇರೋದು, ಏನು ತಿನ್ನಲಿ, ಏನು ಕುಡಿಲಿ, ಏನು ಹೊದ್ಕೊಳ್ಳಿ ಅಂತ ಹೇಳಿ ಯೋಚನೆ ಮಾಡಬೇಡಿ. ಪರಲೋಕದಲ್ಲಿರೋ ನಿಮ್ಮ ತಂದೆಗೆ ಇವೆಲ್ಲ ನಿಮಗೆ ಅವಶ್ಯಕತೆ ಇದೆ ಅಂತ ಹೇಳಿ ಗೊತ್ತು. ಸೊ ಮೊದಲು ದೇವರ ರಾಜ್ಯಕ್ಕಾಗಿಯೂ ನೀತಿಗಾಗಿಯೂ ತವಕ ಪಡಿರಿ ಅಂತ ಬರೆದಿರೋದು. ಅಂದರೆ ಇದನ್ನು ಬೇರೆ ವಿಷಯದಲ್ಲೂ ಕೂಡ ನಾವು ಅಪ್ಲೈ ಮಾಡ್ಬೋದು. ಮೊದಲು ದೇವರ ರಾಜ್ಯದ ವಿಷಯವಾಗಿ ಪ್ರಾರ್ಥನೆ ಮಾಡಿ ಅಂತ. ಆದರೆ ಈ ರೀತಿ ಕೂಡ ಈ ವಚನ ಅಪ್ಲೈ ಮಾಡ್ಕೋಬೋದು. ನಿಮ್ಮ ಕಾಣಿಕೆಗಳನ್ನು ಮೊದಲು, ನಿಮ್ಮ ಹಣ ವಿಷಯದಲ್ಲಿ ಮೊದಲು ನೀವು ದೇವರನ್ನು ಸನ್ಮಾನ ಮಾಡುವಾಗ, ಮೊದಲು ದೇವರ ರಾಜ್ಯಕ್ಕೆ ಕಾಣಿಕೆ ಕೊಡುವಾಗ
ನಿಮ್ಗೆ ಏನು ತಿನ್ನಬೇಕು, ಏನು ಕುಡಿಬೇಕು, ಏನು ಹೊದ್ಕೋಬೇಕು, ಇದೆಲ್ಲ ನೋಡ್ಕೊಳ್ತೀನಿ ನಾನು ಅಂತ ಹೇಳಿ ದೇವರು ಹೇಳ್ತಾ ಇರೋದು. ಸೊ ನಿಮಗೆ ದೇವರ ರಾಜ್ಯ ಮುಖ್ಯ ಅಂತ ಅನಿಸೋವಾಗ ನೀವು ಇದು ಮಾಡಬೇಕು. ಇಲ್ಲ ನನ್ನ ಬಿಲ್ ಪೇ ಮಾಡಬೇಕು, ನನಗೇನು ಬೇಕೋ ನಾನು ನೋಡ್ಕೋಬೇಕು ಅಂತಂದರೆ ನಿಮ್ಮನ್ನು ನೀವೇ ನೋಡ್ಕೋಬೇಕು. ಸೊ ನಿಮ್ಮನ್ನು ದೇವರು ನೋಡ್ಕೊಳ್ಬೇಕು ಅಂತ ಹೇಳಿ ನೀವು ನಂಬುವಾಗ ಮೊದಲು ನಿಮ್ಮ ಹಣಕಾಸಿನ ವಿಷಯದಲ್ಲಿ ದೇವರನ್ನು ಸನ್ಮಾನ ಮಾಡಿ. ದೇವರನ್ನು ನೀವು ಸನ್ಮಾನ ಮಾಡುವಾಗ ನಿಮಗೆ ಏನು ಬೇಕೋ ದೇವರೆಲ್ಲ ಒದಗಿಸಿಕೊಟ್ಟು ದೇವರು ನಿಮ್ಮನ್ನು ನೋಡ್ಕೊಳ್ತಾರೆ. ಸೊ ನಂಬಿಕೆಯಿಂದ ಈ ಕಾರ್ಯಗಳನ್ನ ಮಾಡಬೇಕು. ದೇವರ ರಾಜ್ಯದಲ್ಲಿ ಬಿತ್ತುವಾಗ ಅದು ಖಂಡಿತವಾಗಿ ದೇವರು ಅದನ್ನು ಆಶೀರ್ವಾದ ಮಾಡ್ತಾರೆ. ಸರಿ, ಈಗ ನಾವು ದೇವರ ವಚನಕ್ಕೆ ಹೋಗೋಣ. ಕೀರ್ತನೆಗಳು 91, 1ನೇ ವಚನ, 2ನೇ ವಚನ ಮತ್ತು 3ನೇ ವಚನ, 3 ವಚನಗಳನ್ನು ಇಲ್ಲಿ ಓದೋಣ. ಪರಾತ್ಮರನ ಮೊರೆ ಹೊಕ್ಕಿರುವವನು ಸರ್ವಶಕ್ತನ ಆಶ್ರಯದಲ್ಲಿ ಸುರಕ್ಷಿತನಾಗಿರುವನು. ನಾನು ಯೆಹೋವನಿಗೆ, ನೀನೇ ನನ್ನ ಶರಣನು, ನನ್ನ ದುರ್ಗವು, ನಾನು ಭರವಸವಿಟ್ಟಿರುವ ನನ್ನ ದೇವರು ಎಂದು ಹೇಳುವೆನು. ನಿನ್ನನ್ನು ಬೇಟೆಗಾರನ ಬಲೆಯಿಂದಲೂ ಮರಣಕರ ವ್ಯಾಧಿಯಿಂದಲೂ ತಪ್ಪಿಸುವವನು ಆತನೇ. ಈ ದಿನ ನಾವು ಬೇಟೆಗಾರನ ಬಲೆಯಿಂದ ತಪ್ಪಿಸ್ಕೊಳ್ಳೋದು ಹೇಗೆ ಅಂತ ಹೇಳಿ ಆ ವಿಷಯದಲ್ಲಿ ಕೆಲವು ವಿಷಯ ಧ್ಯಾನ ಮಾಡೋಣ. ಸೊ ದೇವರು ನಮ್ಮನ್ನು ಕಾಪಾಡುವವನು, ನಮ್ಮನ್ನು ರಕ್ಷಿಸುವವನು ಅಂತ ಹೇಳಿ ವಚನಗಳ ಮೂಲಕ ಈಗ ಆಲ್ರೆಡಿ ನಾವು ಧ್ಯಾನ ಮಾಡಿದ್ದೀವಿ. ನಾವು ಹೋದ್ವಾರ ನೋಡಿದ್ವಿ, ನಿಮ್ಮನ್ನು ರಕ್ಷಿಸೋದು, ನಿಮ್ಮನ್ನು ಕಾಪಾಡೋದು ದೇವರ ಚಿತ್ತ, ಇದು ದೇವರ ಕೆಲಸ. ಕೇಡಿನಿಂದ ತಪ್ಪಿಸಿ ನಿಮ್ಮನ್ನು ಕಾಯುವುದು, ಬೇಟೆಗಾರನ ಬಲೆಯಿಂದ ನಿಮ್ಮನ್ನು ಬಿಡಿಸಿ ಕಾಯುವುದು, ಕೆಡುಕನ ಕೇಡುಗಳಿಂದ ನಿಮ್ಮನ್ನು ತಪ್ಪಿಸುವುದು, ಇದು ದೇವರ ಚಿತ್ತ. ಸೊ ಇದಕ್ಕೆ ಅವಶ್ಯಕತೆ ನಂಬಿಕೆ ಬೇಕು ಅಂತ ಹೇಳಿ ನಾನು ಆಲ್ರೆಡಿ ಅದನ್ನು ಕೂಡ ಬೋಧನೆ ಮಾಡಿದ್ದೀನಿ. ಸೊ ಇವಾಗ ಈ ಒಂದು ಸೂಪರ್ ನ್ಯಾಚುರಲ್ ಹೆಡ್ಜ್ ಅನ್ನೋದ್ರ ಬಗ್ಗೆ ನಾವು ಧ್ಯಾನ ಮಾಡೋಕ್ಕೆ ಹೋಗೋಣ. ಸೂಪರ್ ನ್ಯಾಚುರಲ್ ಹೆಡ್ಜ್ ಅಂತ ಹೇಳಿ ಅದು ಕನ್ನಡದಲ್ಲಿ ಹೇಳಬೇಕಾದ್ರೆ ಒಂದು ದೈವಿಕವಾದ ಬೇಲಿ. ಅಂದರೆ ಇದು ಕಣ್ಣಿಗೆ ಕಾಣಿಸುವಂಥದ್ದಲ್ಲ, ಇದು ಕಣ್ಣಿಗೆ ಕಾಣಿಸ್ದೇ ಇರುವಂಥ ಬೇಲಿ. ಅದು ಹೇಗೆ ಕಣ್ಣಿಗೆ ಕಾಣಿಸ್ತಾ ಇರೋದು? ಇವಾಗ ನಂಬಿಕೆ ಅಂತ ಹೇಳ್ತೀವಿ, ನಂಬಿಕೆ ಕಣ್ಣಿಗೆ ಕಾಣಿಸುತ್ತಾ? ಇಲ್ಲ ಅಲ್ವಾ? ಸೊ ಅದೇ ಥರ ಒಂದು ದೈವಿಕವಾದಂಥ ಬೇಲಿ ಅಂತ ಹೇಳಿ ಇನ್ನೊಂದು ರೀತಿಯಾಗಿ ಹೇಳಬೇಕಂದ್ರೆ ಒಂದು ಪ್ರೊಟೆಕ್ಷನ್, ಅದು ದೇವರು ತನ್ನ ಮಕ್ಕಳ ಸುತ್ತು ಇಟ್ಟಿದ್ದಾರೆ. ಅದರ ಬಗ್ಗೆ ಕೆಲವು ವಿಷಯ ಈಗ ಧ್ಯಾನ ಮಾಡೋಣ. ನಮಗೆ ಯೋಬನ ಪುಸ್ತಕ ನಾವೆಲ್ಲರೂ ಓದಿರ್ತೀವಿ. ಯೋಬನ ಪುಸ್ತಕನ ಅನೇಕರು ತಪ್ಪಾಗಿ ತಿಳ್ಕೊಂಡಿರೋ ಬುಕ್ ಇದು. ಸೊ ಯೋಬ ನೀತಿವಂತ, ಯೋಬನ ಲೈಫಲ್ಲಿ ಇಷ್ಟೊಂದು ಕಷ್ಟ ಬಂತು ಅಂತ ಹೇಳುವಾಗ ಅನೇಕರಿಗೆ ನೀತಿವಂತರಾಗಿರೋದು ತಪ್ಪ, ಇಷ್ಟೊಂದು ಕಷ್ಟ ಬಂತ ಯೋಬನಿಗೆ ನೀತಿವಂತನಾಗಿ ಜೀವನ ಮಾಡಿದ್ದಕ್ಕೆ, ದೇವರಿಗೆ ಭಯಪಟ್ಟು ಬದುಕಿದ ಮನುಷ್ಯ, ದೇವರಿಗೆ ಇಷ್ಟವಾದದ್ದನ್ನು ಮಾಡಿ ಬದುಕಿದ ಮನುಷ್ಯ, ಇವನಿಷ್ಟು ಕಷ್ಟಪಟ್ಟನ ಅಂತ ಹೇಳಿ ಈ ಬುಕ್ಕನ್ನು ಒಂದು ವ್ಯಸನದ ಬುಕ್ಕು, ಒಂದು ನೋವು ಕಷ್ಟಗಳು ತುಂಬಿರೋ ಬುಕ್ಕಾಗಿ ಓದ್ತಾರೆ ಯೋಬನ ಬುಕ್ನ. ನೋಡಿ, ಯಾಕೆ ಯೋಬನಿಗೆ ಅಷ್ಟು ಪ್ರಾಬ್ಲಮ್ ಬಂತು? ಯಾಕೆ ಯೋಬ ತನ್ನ ಎಲ್ಲ ಕುಟುಂಬನ ಕಳ್ಕೊಂಡ, ತನ್ನ ಎಲ್ಲ ಆಸ್ತಿ ಅಂತಸ್ತು ಸಂಪತ್ತು, ಅವನ ಜೊತೆ ಇದ್ದ ಮನೆಯವರು ಮತ್ತು ಸೇವಕರು, ಕೆಲಸ ಮಾಡೋ ಆಳುಗಳು ಎಲ್ಲರನ್ನೂ ಕಳ್ಕೊಂಡ? ಇದೆಲ್ಲ ಒಂದು ದಿವಸದಲ್ಲೇ ನಡೀತು. ಈ ರೀತಿ ಕೇಳಬೇಕಾದ್ರೆ ನೀತಿವಂತನಿಗೆ ಯಾಕಪ್ಪ ಇಷ್ಟು ಕಷ್ಟ ಬಂತು? ಇಷ್ಟು ಒಳ್ಳೆ ಮನುಷ್ಯ ಅಲ್ವಾ, ಯಾಕೆ ಈತನಿಗೆ ನಡೀತು? ಯೋಬನಿಗೆ ಇದು ನಡಿಬಾರ್ದಾಗಿತ್ತು. ಸೊ ಈ ಥರ ನಡೆದಿದ್ದರಲ್ಲಿ ದೇವ್ರದ್ದೇನಾದರೂ ತಪ್ಪಿದೆಯಾ? ಅನೇಕರು ಅಂದ್ಕೊಳ್ಳೋದು ನೀತಿವಂತನಾಗಿದ್ದ ಮನುಷ್ಯನನ್ನು ದೇವರು ಒಡೆದ, ನೀತಿವಂತಾಗಿ ಬದುಕಿದ್ದಕ್ಕೆ ದೇವರು ಯೋಬನ ಲೈಫಲ್ಲಿ ಇಷ್ಟು ಕಷ್ಟ ತಗೊಂಡು ಬಂದರು ಅಂತ ಹೇಳಿ ಕೆಲವರು ಅಂದ್ಕೊತಾರೆ. ಅದು ತಪ್ಪು. ದೇವರಲ್ಲ ಯೋಬನ ಲೈಫಲ್ಲಿ ಇಷ್ಟು ಕಾರ್ಯಗಳು ಮಾಡಿದ್ದು. ದೇವರೇನು ಕದ್ದುಕೊಳ್ಳುವುದಕ್ಕೂ ಸುಲುಕೊಳ್ಳುವುದಕ್ಕೂ ಹಾಳು ಮಾಡುವುದಕ್ಕೂ ಬರ್ತಾನೆ ಅಂತ ಹೇಳಿ ಬೈಬಲಲ್ಲಿ ಬರೆದಿದೆಯಾ? ಯೋಬನ ಲೈಫಲ್ಲಿ ಏನು ನಡೆದಿದ್ದು? ಸುಲುಕೊಳ್ಳುವುದು, ಕದ್ದುಕೊಳ್ಳುವುದು, ಹಾಳು ಮಾಡೋದು ನಡೆದಿದ್ದು. ಸೊ ಅದು ಮಾಡಿದ್ದು ದೇವರಲ್ಲ, ಸೈತಾನ. ಮತ್ತು ಯಾಕೆ ನಡೀತು ಯೋಬನ ಲೈಫಲ್ಲಿ ಇದನ್ನು ಅನೇಕರಿಗೆ ಕ್ವಶನ್ ಇದೆ, ಅನೇಕರಿಗೆ ಈ ವಿಷಯದಲ್ಲಿ ಸಂಶಯಗಳಿದೆ. ಸೊ ಈ ಒಂದು ಸಂಶಯಗಳನ್ನ ಈ ಒಂದು ಸಂದೇಶದಲ್ಲಿ ನಾನು ಕ್ಲಿಯರ್ ಮಾಡೋದಕ್ಕೆ ಇಷ್ಟಪಡ್ತೀನಿ. ಯಾಕೆಂದರೆ ಯೋಬನ ಬುಕ್ ಓದಬೇಕಾದ್ರೆ ನಾವು ಕಾನ್ಫಿಡೆಂಟಾಗಿ ಓದಬೇಕು, ನೀತಿವಂತರಾಗಿ ಬದುಕೋದಕ್ಕೆ ಆಸೆಪಟ್ಟು ಓದಬೇಕು. ನೀತಿವಂತರಾದರೆ ಕಷ್ಟಪಡ್ತೀವಿ ಅಂತ ಹೇಳೋದಕ್ಕೆ ಆ ಥರ ಏನಾರ ಓದಿದ್ರೆ ಯಾರೂ ನೀತಿವಂತರಾಗಿರೋದಕ್ಕೆ ಇಷ್ಟಪಡೋದಿಲ್ಲ.
ನೀತಿವಂತನಿಗೆ ಕಷ್ಟ ಬರುತ್ತೆ ಅಂತಂದರೆ ಯಾರೂ ನೀತಿವಂತರಾಗಿ ಬದುಕೋದಕ್ಕೆ ಇಷ್ಟಪಡೋದಿಲ್ಲ. ಸೊ ಈ ಬುಕ್ಕನ್ನು ಸರಿಯಾಗಿ ಅರ್ಥ ಮಾಡ್ಕೋಬೇಕು. ಅದರಲ್ಲಿ ಕೆಲವು ವಿಷಯ ಈ ದಿನ ಧ್ಯಾನ ಮಾಡೋಣ. ಸೊ ದೈವಿಕ ಬೇಲಿ ಅನ್ನೋದ್ರ ಬಗ್ಗೆ ಈ ದಿನ ನಾವು ಧ್ಯಾನ ಮಾಡೋಕ್ಕೆ ಹೋಗ್ತಾ ಇದ್ದೀವಿ. ಯೋಬನ ಬರೆದ ಗ್ರಂಥ 1ನೇ ಅಧ್ಯಾಯ 1ನೇ ವಚನ. ಇನ್ನೊಂದು ವಿಷಯ ಕೂಡ ತಿಳ್ಕೊಳ್ಳಿ, ಯೋಬ ಈ ಒಂದು ಪುಸ್ತಕ ಎಲ್ಲ ಪುಸ್ತಕಕ್ಕಿಂತ ಹಳೆಯ ಪುಸ್ತಕ. ಯೋಬ ಅನ್ನೋರು ಅಬ್ರಾಹಮನಿಗಿಂತ ಮುಂಚೆನೇ ಬದುಕಿದ ಮನುಷ್ಯ. ಯೋಬನ ಕಾಲ ಆದಮೇಲೆ ಅಬ್ರಾಹಮ ಬಂದಿದ್ದು. ಸೊ ಇದನ್ನು ಮೈಂಡಲ್ಲಿ ಇಟ್ಕೊಂಡು ನಾವು ಓದೋಣ, ಅವಾಗೇ ಅರ್ಥ ಆಗೋದು. ಯೋಬ 1ನೇ ಅಧ್ಯಾಯ 1ನೇ ವಚನ. ಊಚ್ ದೇಶದಲ್ಲಿ ಯೋಬನೆಂಬ ಒಬ್ಬ ಮನುಷ್ಯನಿದ್ದನು. ಅವನು ದೇವರಲ್ಲಿ ಭಯಭಕ್ತಿಯುಳ್ಳವನಾಗಿ ಕೆಟ್ಟದ್ದನ್ನು ನಿರಾಕರಿಸುತ್ತಾ ನಿರ್ದೋಷಿಯೂ ಯಥಾರ್ಥ ಚಿತ್ತನೂ ಆಗಿದ್ದನು. ಸೊ ಇದು ಯೋಬನ ಬಗ್ಗೆ ದೇವರು ಕೊಡ್ತಾ ಇರೋ ಡಿಸ್ಕ್ರಿಪ್ಷನ್. ಅಂದರೆ ಯೋಬನ ಬಗ್ಗೆ ಸ್ವಲ್ಪ ಎಕ್ಸ್ಪ್ಲೇನ್ ಮಾಡ್ತಾ ಇದ್ದಾರೆ. ಯೋಬನ್ನ ದೇವರು ಗಮನಿಸಿ ನೋಡುವಾಗ ಯೋಬ ಒಳ್ಳೆಯವನು, ನೀತಿವಂತನು, ನಿರ್ದೋಷಿಯು, ದೇವರಿಗೆ ಭಯಪಡೋ ಮನುಷ್ಯ. ಸೊ ಎಲ್ಲ ಗುಡ್ ಕ್ವಾಲಿಟೀಸು, ಎಲ್ಲ ದೇವರು ಮೆಚ್ಚುಗೆ ಮಾಡುವಂಥ ವಿಷಯಗಳು, ದೇವರಿಗೆ ಇಷ್ಟಪಡುವಂಥ ವಿಷಯಗಳು. ಸೊ ದೇವರು ಯೋಬನ ಬಗ್ಗೆ ಇದನ್ನು ಬರೆದಿದ್ದಾರೆ. ಆದರೆ ಅವ್ರ ಮಕ್ಕಳ ಬಗ್ಗೆ ಕೆಳಗಡೆ ಓದಬೇಕಾದ್ರೆ ತಿಂತಾಯಿದ್ರು, ಕುಡಿತಾಯಿದ್ರು, ಎಂಜಾಯ್ ಮಾಡ್ತಾಯಿದ್ರು ಅಂತ ಹೇಳಿ ಬರೆದಿದೆ. ಸೊ ಬೈಬಲ್ ಅವನ ಹೆಂಡತಿ ಬಗ್ಗೆ, ಅವನ ಮಕ್ಕಳ ಬಗ್ಗೆ ಈ ಒಂದು 1ನೇ ವಚನದಲ್ಲಿ ಬರೆದಿಲ್ಲ. ಯೋಬ ಮಾತ್ರನೇ ನೀತಿವಂತ, ಅವನ ಹೆಂಡತಿ, ಅವನ ಮನೆಯವರು ದೇವರಿಗೆ ಭಯಪಡ್ತಾಯಿದ್ರು ಅಂತ ಹೇಳಿ ಇಲ್ಲಿ ಬರೆದಿಲ್ಲ. ಸೊ ಒಂದು ವೇಳೆ ಅವರು ಎಲ್ಲ ಹೆಂಡತಿ ಮಕ್ಕಳು ದೇವರಲ್ಲಿ ಭಯಪಟ್ಟು ನಿರ್ದೋಷಿಯಾಗಿ ಬದುಕ್ತಾ ಇದ್ರು ಅಂತ ಅಂದರೆ ದೇವರು ಅವ್ರ ಮನೆಯವರು ಕೂಡ ನೀತಿವಂತರಾಗಿದ್ದರು ಅಂತ ಹೇಳಿ ದೇವರು ಬರೀತಾಯಿದ್ರು ಆಲ್ರೆಡಿ. ಸೊ ಯಾಕೆ ದೇವರು ಬರೆದಿಲ್ಲ ಅಂತಂದರೆ ಅವ್ರು ಯಾರು ಯೋಬನ ಹೆಂಡತಿ ತನ್ನ ಮಕ್ಕಳು ದೇವರಿಗೆ ಭಯಪಟ್ಟು ನಡೆದಿಲ್ಲ ಅಂತ ಹೇಳಿ ಅರ್ಥ. ಸೊ ದೇವರು ಬರೆದಿಲ್ಲ ಅಂದರೆ ಅಲ್ಲಿ ನಡೆದಿಲ್ಲ ಅಂತ. ಇದಕ್ಕೆ ನಾನು ಕೆಲವು ಉದಾಹರಣೆ ಹೊಸ ಒಡಂಬಡಿಕೆಯಲ್ಲಿ ಕೂಡ ಕೊಡ್ತೀನಿ. ಯಾಕಂದರೆ ದೇವರು ಏನನ್ನ ಬರಿಬೇಕಾದ್ರೆ ನಮಗೆ ಒಳ್ಳೆ ಅಂಡರ್ಸ್ಟ್ಯಾಂಡಿಂಗ್ ಕೊಡೋದಕ್ಕೇ ಕೆಲವು ವಿಷಯ ಬರೆಯೋದು ದೇವರು. ನಾವು ಕೊರ್ನೇಲಿಯನ ಬಗ್ಗೆ ಓದಿರ್ತೀವಿ. ಅಪೊಸ್ತಲರ ಕೃತ್ಯ 10ನೇ ಅಧ್ಯಾಯ 1ನೇ ವಚನ. ಕೈಸರೈಯಲ್ಲಿದ್ದ ಇತ್ಯಾಲದ ಪಟಾಲಮೆನಿಸಿಕೊಳ್ಳುವ ಒಬ್ಬ ಪಟಾಲಮಿನ ಶತಾಧಿಪತಿ. ಇದು ಬಹಳ ಡಿಫಿಕಲ್ಟಾಗಿದೆ ಓದೋದಕ್ಕೆ. ನಾನು ಶತಾಧಿಪತಿ ಅಂತ ಮಾತ್ರ ಹೇಳ್ತೀನಿ. ಶತಾಧಿಪತಿಯಾದ ಕೊರ್ನೇಲಿಯನು. ಶತಾಧಿಪತಿಯಾದ ಕೊರ್ನೇಲಿಯನೆಂಬ ಒಬ್ಬ ಮನುಷ್ಯನಿದ್ದನು. ಅವನು ಭಕ್ತನು, ತನ್ನ ಮನೆಯವರೆಲ್ಲರ ಸಹಿತವಾಗಿ. ನೋಡಿದ್ರ ದೇವರು ಎಷ್ಟು ಕ್ಲಿಯರಾಗಿ ಬರೆದಿದ್ದಾರೆ. ಅವರ ಮನೆಯವರೆಲ್ಲರೂ ಅಂದರೆ ಅವನ ಹೆಂಡತಿ, ಅವನ ಮಕ್ಕಳು ಎಲ್ಲರ ಸಹಿತವಾಗಿ ದೇವರಿಗೆ ಭಯಪಡುವವನಾಗಿದ್ದು ಜನರಿಗೆ ಬಹಳ ದಾನ ಧರ್ಮವನ್ನು ಮಾಡುತ್ತಾ ದೇವರಿಗೆ ನಿತ್ಯವೂ ಪ್ರಾರ್ಥನೆ ಮಾಡುತ್ತಾ ಇದ್ದನು. ಸೊ ಕೊರ್ನೇಲಿಯ ದೇವರಲ್ಲಿದ್ದ ಅಂತ ಹೇಳಿ ಮಾತ್ರ ಬರೆದಿದೆಯಾ? ಕೊರ್ನೇಲಿಯ ದೇವರಿಗೆ ಪ್ರೇಯರ್ ಮಾಡ್ತಾ ಇದ್ದ ಚೆನ್ನಾಗಿ, ಮತ್ತು ಅವನ ಮನೆಯವರೆಲ್ಲರ ಸಹಿತವಾಗಿ ದೇವರಿಗೆ ಭಯಪಡುವವನು. ಸೊ ದೇವರಿಗೆ ಭಯಪಡುವ ಅನ್ನೋ ವಿಷಯ ಅನೇಕರು ದೇವರು ನೋಡಿ ನಡ್ಗೋದು ಅಂತ ಹೇಳಿ ಅನ್ಕೊತಾರೆ. ಅದಲ್ಲ ದೇವ್ರಿಗೆ ಭಯಪಡೋದು ಅಂತಂದರೆ, ದೇವ್ರು ನಮ್ಮನ್ನು ಇವತ್ತು ಹೊಡಿತಾನ, ದೇವ್ರು ನಮ್ಗೆ ಇವತ್ತು ಶಿಕ್ಷೆ ಕೊಡ್ತಾನ, ದೇವ್ರು ನಮ್ಗೆ ಇವತ್ತು ಬಡಿತಾನ, ಏನಾದರೂ ಕೆಟ್ಟದ್ದು ಮಾಡ್ತಾನ ದೇವರು. ಅದಲ್ಲ ದೇವ್ರಿಗೆ ಭಯಪಡುವಂಥ ವಿಷಯ. ದೇವರ ಭಯ ಜ್ಞಾನಕ್ಕೆ ಮೂಲ ಅಂತ ಹೇಳಿ ನಾವು ಜ್ಞಾನೋಕ್ತಿಯಲ್ಲಿ ಓದಿರ್ತೀವಿ. ಸೊ ದೇವರಿಗೆ ಭಯ ಪಡೋದು ಅಂತಂದರೆ, ದೇವರು ಒಂದು ಆಜ್ಞೆ ಕೊಟ್ಟಿದ್ದಾರೆ, ಅದನ್ನು ನಾನು ಪರಿಪಾಲಿಸಿ ನಾನು ನಡ್ಕೊಳ್ತೀನಿ, ಅದಕ್ಕೆ ವಿರೋಧವಾಗಿ ಮಾಡೋದಿಲ್ಲ ಅಂತ ಹೇಳೋದೇ ದೇವರಿಗೆ ಭಯಪಡೋ ವಿಷಯ. ಸೊ ದೇವರು ಈ ರೀತಿ ಹೇಳಿದ್ದಾರೆ, ಈ ರೀತಿ ಹೇಳಿದ ಮೇಲೆ ನಾನು ಅದು ಮಾಡ್ತೀನಿ ಅಂತ ಹೇಳೋದೇ ದೇವರಿಗೆ ಭಯಪಡೋದು. ಸೊ ಆ ಒಂದು ಆಜ್ಞೆಗೆ ವಿರುದ್ಧವಾಗಿ ನಾನು ಮಾಡದೆ ಆ ಆಜ್ಞೆಯನ್ನು ನಾನು ಕೈಗೊಂಡು ನಡಿತೀನಿ ಅನ್ನೋದೇ ದೇವರಿಗೆ ಭಯಪಡೋದು, ಬೇರೆ ಇನ್ನೇನೂ ಅಲ್ಲ. ಸೊ ದೇವ್ರು ಹೇಳಿದ್ದಾರೆ, ದೇವ್ರು ಹೇಳ್ದಾಗಿ ನಾನು ಮಾಡ್ತೀನಿ ಅನ್ನೋದೇ ದೇವರಿಗೆ ಭಯಪಡೋದು ಅಂತಂದರೆ. ಬೇರೆ ಅನ್ನೋದನ್ನು ತಪ್ಪಾಗಿ ತಿಳ್ಕೊಬೇಡಿ. ದೇವರು ನಿಮಗೆ ಒಳ್ಳೆಯವನು, ಆತನು ಒಳ್ಳೆಯವನು, ಆತನ ಕೃಪೆಯು ಶಾಶ್ವತವಾದದ್ದು. ಸೊ ಕೊರ್ನೇಲಿಯನ ಬಗ್ಗೆ ಬೈಬಲ್ ಬರಿಬೇಕಾದ್ರೆ ಎಷ್ಟು ಕ್ಲಿಯರಾಗಿ ಬರೆದಿದೆ ಅಲ್ವಾ? ಅವನು ತನ್ನ ಮನೆಯವರು ಎಲ್ಲ ಮನೆಯವರ ಸಹಿತವಾಗಿ ದೇವರಿಗೆ ಭಯಪಡುವವರಾಗಿದ್ದರು. ಅಂದರೆ ದೇವರಿಗೆ ಇಷ್ಟಪಟ್ಟು ಕೆಟ್ಟದನ್ನು ನಿರಾಕರಿಸಿ ಒಳ್ಳೆಯದನ್ನು ಮಾಡೋ ಕುಟುಂಬ ಸಹಿತವಾಗಿ.
ಕೊರ್ನೆಲಿಯ ಮಾತ್ರ ಅಲ್ಲ, ಕುಟುಂಬ ಸಹಿತವಾಗಿ ದೇವರಿಗೆ ಭಯಪಡೋರು. ಇದಕ್ಕೆ ಇನ್ನೊಂದು ಉದಾಹರಣೆ ಇದೆ. ಅದೇ ಅಪೊಸ್ತಲರ ಕೃತ್ಯ 16ನೇ ಅಧ್ಯಾಯದಲ್ಲಿ ನಾವು ಇನ್ನೊಂದು ಸಂಗತಿನ ಓದ್ತೀವಿ. ಅಲ್ಲಿ ಒಬ್ಬ ಜೈಲರ್ ಅಂದರೆ ಸೆರೆಯ ಅಧಿಪತಿ ಫಿಲಿಪ್ಪಿಯ ಜೈಲಲ್ಲಿ ಪೌಲನ್ನು ಸೀಲನನ್ನು ಹಾಕಿರ್ತಾರೆ. ಅಲ್ಲಿ ಅವರು ಆರಾಧನೆ ಮಾಡ್ತಾರೆ. ನೈಟಲ್ಲಿ ಆರಾಧನೆ ಮಾಡುವಾಗ ಎಲ್ಲ ಪ್ರಿಸನ್ ಡೋರ್ಸ್ ಎಲ್ಲ ಓಪನ್ ಆಗಿಬಿಡುತ್ತೆ. ಒಬ್ಬ ಸೆರೆಯ ಅಧಿಪತಿ ಎಲ್ಲರೂ ಎಸ್ಕೇಪ್ ಆಗಿಬಿಟ್ರೇನೋ ಅಂತ ಹೇಳಿ ಭಯಪಟ್ಟು ಸೂಸೈಡ್ ಮಾಡ್ಕೊಳ್ಳೋಕೆ ಹೋಗ್ತಾನೆ. ಸೊ ಪೌಲ ಅದನ್ನು ನಿಲ್ಲಿಸಿ, ಇಲ್ಲಪ್ಪ ನಾವೆಲ್ಲ ಇಲ್ಲೇ ಇದ್ದೀವಿ ಅಂತ ಹೇಳಿ ಅದಾದಮೇಲೆ ಆತನಿಗೆ ಸುವಾರ್ತೆ ಸಾರ್ತಾನೆ ಪೌಲ. ಅದನ್ನೆಲ್ಲ ನೀವು ಓದಿರ್ತೀರ, ನಾನು ಫುಲ್ ಡೀಟೇಲಾಗಿ ಹೋಗಲ್ಲ. ಆದರೆ ಕೆಲವು ವಿಷಯ ಮಾತ್ರ ನಿಮ್ಮನ್ನಿಲ್ಲಿ ಗಮನಕ್ಕೆ ತೊಗೊಂಡು ಬರೋದಕ್ಕೆ ಇಷ್ಟಪಡ್ತೀನಿ. ಇಲ್ಲಿ ಒಂದು ಅಪೊಸ್ತಲರ ಕೃತ್ಯ 16ನೇ ಅಧ್ಯಾಯ 31ನೇ ವಚನದಿಂದ ಕೆಲವು ವಚನ ಓದೋಣ. ಮತ್ತು ಅವರನ್ನು ಹೊರಗೆ ಕರೆಕೊಂಡು ಬಂದು, ಸ್ವಾಮಿಗಳೇ, ರಕ್ಷಣೆ ಹೊಂದುವುದಕ್ಕಾಗಿ ನಾನು ಏನು ಮಾಡಬೇಕೆಂದು ಕೇಳಲು. ಇದು ಸೆರೆಯ ಅಧಿಪತಿ ಪೌಲನ ಕೇಳೋದು. ಆವಾಗ ಪೌಲ ಹೇಳ್ತಾರೆ, ಕರ್ತನಾದ ಯೇಸುವಿನ ಮೇಲೆ ನಂಬಿಕೆ ಇಡು, ಆಗ ನೀನು ರಕ್ಷಣೆ ಹೊಂದುವಿ, ನಿನ್ನ ಮನೆಯವರು ರಕ್ಷಣೆ ಹೊಂದುವರು ಎಂದು ಹೇಳಿ ಅವನಿಗೆ ಅವನ ಮನೆಯಲ್ಲಿದ್ದವರೆಲ್ಲರಿಗೂ ಅವನ ಮನೆಯಲ್ಲಿದ್ದವರೆಲ್ಲರಿಗೂ ದೇವರ ವಾಕ್ಯವನ್ನು ತಿಳಿಸಿದರು. ಸೊ ಅವನು ಮಾತ್ರ ಅಲ್ಲದೆ ಅವನ ಮನೆಯವರೆಲ್ಲರೂ, ಅಂದರೆ ಅವನ ಕುಟುಂಬ ಸಹಿತವಾಗಿ, ಇಂಗ್ಲೀಷಲ್ಲಿ ಇನ್ನೂ ಬಹಳ ಚೆನ್ನಾಗಿದೆ, ಆಲ್ ಇಸ್ ಹೌಸ್ ಹೋಲ್ಡ್, ಅವನ ಮನೆಯಲ್ಲಿದ್ದವರೆಲ್ಲರೂ ದೇವರ ವಾಕ್ಯವನ್ನು ಕೇಳಿಸ್ಕೊಂಡು ಮುಂದಕ್ಕೋದನ. ಆಮೇಲೆ ಅವನು ರಾತ್ರಿ ಅದೇ ಗಳಿಗೆಯಲ್ಲಿ ಅವರನ್ನು ಕರಕೊಂಡು ಹೋಗಿ ಅವರ ಗಾಯಗಳನ್ನು ತೊಳೆದ ಕೂಡಲೇ ತಾನು ತನ್ನವರೆಲ್ಲರ ಸಹಿತವಾಗಿ, ಅವನಿಗಿದ್ದವರೆಲ್ಲರ ಸಹಿತವಾಗಿ, ಇಲ್ಲಿ ನೋಡ್ತೀರಾ ಎಷ್ಟು ಕ್ಲಿಯರಾಗಿ ಬರೆದಿದೆ, ಅವನು ಅವನ ಮನೆಯವರ ಸಹಿತವಾಗಿ, ಅಂದರೆ ಇನ್ಕ್ಲೂಡಿಂಗ್ ಎಲ್ಲರೂ ಅಂತ ದೀಕ್ಷಾ ಸ್ನಾನ ಮಾಡಿಸಿಕೊಂಡರು. ತರುವಾಯ ಅವರನ್ನು ತನ್ನ ಮನೆಗೆ ಕರ್ಕೊಂಡು ಹೋಗಿ ಊಟ ಮಾಡಿಸಿ, ಒಳ್ಳೆ ಊಟ ಕೊಟ್ಟರು ಪೌಲನ್ಗೆ, ಒಳ್ಳೆ ಹಾಸ್ಪಿಟಾಲಿಟಿ ತೋರಿಸಿದ್ರು, ಒಳ್ಳೆ ನಾನ್ ವೆಜ್ ಫುಡ್ಡು, ಒಳ್ಳೆ ಡಿನ್ನರ್ ಅವತ್ತು ಪೌಲನ್ಗೆ. ಸೊ ಇದೆಲ್ಲ ಕೊಟ್ಟು ಅವನು ತನ್ನ ಮನೆಯವರೆಲ್ಲರ ಸಂಗಡ ನಂಬಿ ಉಲ್ಲಾಸಗೊಂಡನು. ಅವನ ಮಾತ್ರ ಅಲ್ಲದೆ ಅವನ ಮನೆಯವರೆಲ್ಲರೂ ಕೂಡ ದೇವರನ್ನು ನಂಬಿ ಎಲ್ಲರೂ ರಕ್ಷಣೆ ಹೊಂದರು, ಎಲ್ಲರೂ ರಿಜಾಯ್ಸ್ ಮಾಡಿದ್ರು ಅಂತ ಹೇಳಿ ಅಲ್ಲಿ ಬರೆದಿದೆ. ಸೊ ಇವಾಗ ನೋಡಿ, 2 ಉದಾಹರಣೆ ನೋಡ್ಕೊಂಡ್ವಿ. ಇನ್ನೂ ಅನೇಕ ಉದಾಹರಣೆಗಳಿದೆ ಬೈಬಲಲ್ಲಿ, ನನಗೆಲ್ಲ ತಗೊಳ್ಳೋದಕ್ಕೆ ಟೈಮ್ ಇಲ್ಲ. ಬರೀ 2 ಉದಾಹರಣೆಗಳು ಬೈಬಲಲ್ಲಿ ಬರೆದು ತೋರಿಸ್ದೆ. ಕೊರ್ನೆಲಿಯ ಮತ್ತು ಅವನ ಮನೆಯವರ ಸಹಿತವಾಗಿ, ಮತ್ತು ಇಲ್ಲಿ ಸೆರೆಯ ಯಜಮಾನ ಅವನ ಮನೆಯವರ ಸಹಿತವಾಗಿ. ನಾವು ಯೆಹೋಶುವನ ಬಗ್ಗೆ ಓದಿರ್ತೀವಿ, ಅದು ಎಲ್ಲರಿಗೂ ಫೆಮಿಲಿಯರ್ ಆಗಿ ಗೊತ್ತಿರೋ ವಿಷಯ. ನಾನು ನನ್ನ ಮನೆಯವರು ಯೆಹೋವನನ್ನು ಸೇವಿಸುವೆವು. ಈ ಒಂದು ವಚನ ಕೇಳಿದ ತಕ್ಷಣ ಇದು ಯೆಹೋಶುವನ ಬಗ್ಗೆ ಅಂತ ಹೇಳಿ ನಮ್ಮೆಲ್ಲರಿಗೂ ಗೊತ್ತು. ಯೆಹೋಶುವ ಹೇಳೋದು, ನಾನು ನನ್ನ ಮನೆಯವರು ಯೆಹೋವನನ್ನು ಸೇವಿಸುವೆವು. ಯೆಹೋಶುವ ಮಾತ್ರ ಅಲ್ಲ, ಅವನ ಮನೆಯವರು ಸಹ ಯೆಹೋವನನ್ನು ಸೇವಿಸಿದರು ಅಂತ ಹೇಳಿ ಓದ್ತೀವಿ. ಇನ್ನೊಂದು ಹೇಳ್ತೀನಿ, ಲೂಕನ ಬರೆದ ಸುವಾರ್ತೆ 1ನೇ ಅಧ್ಯಾಯ 6ನೇ ವಚನ. ಜಕರಿಯ ಮತ್ತು ಎಲಿಜಬೆತಳು ಇವರಿಬ್ಬರೇ ಅಲ್ಲಿ ಇರೋದು, ಅವ್ರಿಗೆ ಮಕ್ಕಳಿಲ್ಲ ಅಂತ ಹೇಳಿ ನಮಗೆ ಗೊತ್ತು. ಆದರೆ ಬೈಬಲ್ಲು ಅವ್ರ ಬಗ್ಗೆ ಮೆನ್ಷನ್ ಮಾಡಬೇಕಾದ್ರೆ ಎಲಿಜಬೆತ್ ಮತ್ತು ಜಕರಿಯ ಇಬ್ಬರು ದೇವರಿಗೆ ನೀತಿವಂತರಾಗಿದ್ದರು, ದೇವರ ದೃಷ್ಟಿಯಲ್ಲಿ ಸರಿಯಾಗಿ ಮಾಡುವಂಥವರು ಮತ್ತು ನೀತಿವಂತರು ಅಂತ ಹೇಳಿ ಅವ್ರ ಬಗ್ಗೆ ಬರೆದಿದೆ. ಸೊ ಒಂದು ವೇಳೆ ಇಲ್ಲಿ ಯೋಬ, ಅವನ ಹೆಂಡತಿ, ಮಕ್ಕಳು ಎಲ್ಲರೂ ನೀತಿವಂತರಾಗಿ ದೇವರಿಗೆ ಭಯಪಟ್ಟು ನಡೆದಿದ್ದಾರೆ ಅಂತಂದರೆ ದೇವರು ಈ ರೀತಿ ಬರಿತಾಯಿದ್ರು, ಯೋಬ ತನ್ನ ಮನೆಯವರ ಸಹಿತವಾಗಿ ದೇವರನ್ನು ಭಯಪಟ್ಟರು ಅಂತ ಹೇಳಿ ಬರಿತಾಯಿದ್ರು. ಆದರೆ ಇಲ್ಲಿ ದೇವರು ಯಾಕೆ ಬರೀ ಯೋಬನ ಬಗ್ಗೆ ಬರೆದಿದ್ದಾರೆ ಅಂದರೆ, ಯೋಬ ಮಾತ್ರನೇ ದೇವರಿಗೆ ಭಯಪಟ್ಟು ಕೆಟ್ಟದನ್ನು ನಿರಾಕರಿಸಿ ಒಳ್ಳೆಯದನ್ನು ಮಾಡ್ತಾಯಿದ್ದ ಮನುಷ್ಯ. ಸೊ ಇದನ್ನು ಮೈಂಡಲ್ಲಿ ಇಟ್ಕೊಳ್ಳಿ, ಯೋಬ ಮಾತ್ರನೇ ದೇವರಿಗೆ ಕರೆಕ್ಟಾಗಿ ನಡೀತಾ ಇದ್ದ ಅಂತ. ಸೊ ಇದಾದಮೇಲೆ 6ನೇ ವಚನದಿಂದ ನಾವು ನೋಡಬೇಕಾದ್ರೆ ಸೈತಾನಗೂ ಮತ್ತು ದೇವರ ನಡುವೆ ಸಂಭಾಷಣೆ ನಡೀತಾ ಇದೆ. ಅಲ್ಲಿ ಕೆಲವು ವಚನ ಓದಿ ನಾವು ಒಳಗಡೆ ಹೋಗೋಣ. ಒಂದಾನೊಂದು ದಿನ ದೇವದೂತರು ಯೆಹೋವನ ಸನ್ನಿಧಿಯಲ್ಲಿ ಕಾಣಿಸಿಕೊಳ್ಳುವುದಕ್ಕೆ ಬರಲಾಗಿ ಸೈತಾನನು ಎಂಬ ಆಪಾದಕ ದೂತನು, ಕರೆಕ್ಟಾಗಿ ಬರೆದಿದ್ದಾರೆ ದೇವರಲ್ಲಿ, ಅವನು ಆಪಾದಕ ದೂತನು, ಒಳ್ಳೆಯವನಲ್ಲ, ಅವನು ಡೇಂಜರಸ್ ಫೆಲೋ, ಅವರ ಜೊತೆಯಲ್ಲಿ ಬಂದನು. ಯೆಹೋವನು ಸೈತಾನನನ್ನು ಎಲ್ಲಿಂದ ಬಂದಿ ಎಂದು ಕೇಳಲು ಸೈತಾನನು ಯೆಹೋವನಿಗೆ,
ಭೂಲೋಕದಲ್ಲಿ ಸಂಚರಿಸುತ್ತಾ ಅಲ್ಲಲ್ಲಿ ತಿರುಗುತ್ತಾ ಇದ್ದು ಬಂದೆನು ಎಂದು ಹೇಳಿದನು. ಸೈತಾನನ ಕೆಲಸ ನೋಡಿ ಇದೆ. ಏನಪ್ಪ ಮಾಡ್ತಾ ಇದ್ದೆ ಅಂತ ಹೇಳಿ ದೇವರು ಕೇಳಬೇಕಾದ್ರೆ, ಭೂಲೋಕ ಎಲ್ಲ ಸಂಚರಿಸ್ತಾ ಇದ್ದೆ, ಅಲ್ಲಲ್ಲಿ ತಿರುಗಿಕೊಂಡು ಅಲಿತಾ ಬಂದಿದ್ದೀನಿ ಅಂತ ಹೇಳಿ ಸೈತಾನ ಹೇಳ್ತಾ ಇದ್ದಾನೆ. ಸೈತಾನನಿಗೇನು ಕೆಲಸ ಅಂದರೆ ಅಲ್ಲಲ್ಲಿ ಅಲೆದು ಯಾರ್ಯಾರನ್ನ ನುಂಗಲಿ, ಯಾರ್ಯಾರನ್ನ ನಾಶ ಮಾಡಲಿ ಅಂತ ಹೇಳಿ ಹುಡುಕ್ತಾ ಇದ್ದಾನೆ ಅಂತ ಹೇಳಿ ಅವನು ದೇವ್ರ ಹತ್ರ ಹೇಳ್ತಾ ಇರೋದಿಲ್ಲಿ. ನಾವು ಇದನ್ನೊಂದು ವಚನ 1 ಪೇತ್ರ 5ನೇ ಅಧ್ಯಾಯದಲ್ಲಿ ಕೂಡ ನಾವು ಓದಿರ್ತೀವಿ. ನಿಮ್ಮ ವಿರೋಧಿಯಾದ ಸೈತಾನನು ಯಾರು? ಸೈತಾನ ನಿಮ್ಮ ಫ್ರೆಂಡ್ ಅಲ್ಲ, ನಿಮ್ಮ ವಿರೋಧಿ. ನಮಗೆ ವಿರೋಧಿ ಅಂತ ಹೇಳಿ ಒಂದು ಮಾತು ಕೇಳಿಸ್ಕೊಳ್ಬೇಕಾದ್ರೆ ಇಮಿಡಿಯೇಟಾಗಿ ನಮ್ಮ ಮೈಂಡಲ್ಲಿ ಬರಬೇಕಾಗಿರೋದು ಯಾರು ಅಂದರೆ ಸೈತಾನ, ನಮ್ಮ ವಿರೋಧಿ. ಸೊ ನಿಮ್ಮ ವಿರೋಧಿಯಾದ ಸೈತಾನನು ಗರ್ಜಿಸುವ ಸಿಂಹದೋಪಾದಿಯಲ್ಲಿ ತಿರುಗ್ತಾ ಇದ್ದಾನೆ. ಅವನು ಯಾವಾಗೂ ಕಂಟಿನ್ಯೂಸ್ ಆಗಿ ತಿರುಗ್ತಾನೆ ಇರ್ತಾನೆ. ಏನಕ್ಕೆ ತಿರುಗ್ತಾನೆ ಇರ್ತಾನೆ ಅಂದರೆ ಯಾರನ್ನು ನುಂಗಲಿ, ಯಾರನ್ನು ಹಾಳು ಮಾಡಲಿ, ಈ ದಿನ ಯಾರು ಅವೈಲಬಲ್ ಆಗಿದ್ದಾರೆ, ಈ ದಿನ ಯಾರು ದೇವರಿಂದ ದೂರ ಆಗಿದ್ದಾರೆ, ಈ ದಿನ ದೇವರಲ್ಲಿ ಯಾರು ಇಲ್ಲ, ಯಾರು ದೇವರಿಗೆ ಭಯಪಟ್ಟು ಬದುಕ್ತಾ ಇಲ್ಲ, ಯಾರು ಹಾಳು ಆಗೋದಕ್ಕೆ ರೆಡಿಯಾಗಿದ್ದಾರೆ ಅಂತ ಹೇಳಿ ಅಂಥವ್ರನ್ನ, ದೇವರಿಂದ ದೂರ ಆಗಿರೋರನ್ನ, ದೇವರಿಗೆ ಭಯಪಟ್ಟು ನಡಿದೇ ಇರೋರನ್ನ ನುಂಗಲಿ ಅಂತ ಹೇಳಿ ತಿರುಗಾಡ್ತಾ ಇದ್ದಾನೆ. ಸೊ ಸೈತಾನ ಹೊಂಚು ಹಾಕಿ ಕಾಯ್ತಾ ಇದ್ದಾನೆ, ಯಾರನ್ನು ನುಂಗಲಿ, ಯಾರನ್ನು ಹಾಳು ಮಾಡಲಿ, ಈ ದಿನ ನಾನು ಯಾರನ್ನ ಸಾಯಿಸಬೇಕು, ಈ ದಿನ ನಾನು ಯಾರನ್ನ ಕೊಲ್ಲಬೇಕು, ಈ ದಿನ ಎಲ್ಲಿ ಕೊಳ್ಳೆ ಹೊಡಿಬೇಕು, ಈ ದಿನ ಎಲ್ಲಿ ನಾಶ ಮಾಡಬೇಕು ಅಂತ ಹೇಳಿ ಡೈಲಿ ಪ್ಲ್ಯಾನ್ ಮಾಡೋ ಒಬ್ಬ ಪರ್ಸಿಸ್ಟೆಂಟ್ ಕಸ್ಸು ಸೈತಾನ. ಸೊ ಇದೇ ಅವನ ಕೆಲಸ. ಎಲ್ಲಪ್ಪ ಹೋಗಿ ಬರ್ತಾ ಇದೆಯಾ ಅಂದರೆ ಭೂಲೋಕ ಎಲ್ಲ ಸಂಚರಿಸ್ತಾ ಇದ್ದೀನಿ, ತಿರುಗ್ತಾ ಬಂದಿದ್ದೀನಿ ಅಂತ ಹೇಳಿ ಅವನು ಹೇಳ್ತಾ ಇದ್ದಾನೆ ದೇವರ ಹತ್ರ. ಈ ಸಮಯದಲ್ಲಿ ದೇವರು ಯೋಬನ ಮೇಲೆ ಗಮನವಿಟ್ಟೀಯಾ ಅಂತ ಹೇಳಿ ದೇವರೇ ಯೋಬನ ಬಗ್ಗೆ ಕಾನ್ವರ್ಸೇಷನ್ ಸ್ಟಾರ್ಟ್ ಮಾಡಿದ್ದು. ಸೊ ಯೋಬನ ಬಗ್ಗೆ ಕಾನ್ವರ್ಸೇಷನ್ ಸ್ಟಾರ್ಟ್ ಮಾಡಿದ್ದು ಯಾರು? ಸೈತಾನ ಯೋಬನ ಮಾತು ಎತ್ತದ್ನೋ ಫಸ್ಟು, ಇಲ್ಲ ದೇವರು ಎತ್ತಿದ್ರ? ದೇವರೇ ಹೇಳಿದ್ದು. ಕೆಲವು ವಚನ ಓದೋಣ. 8ನೇ ವಚನ. ಆಗ ಯೆಹೋವನು ನನ್ನ ದಾಸನಾದ ಯೋಬನ ಮೇಲೆ ಗಮನವಿಟ್ಟೀಯಾ. ದೇವರೇ ಹೇಳ್ತಾ ಇರೋದು, ಕರಿತಾ ಇರೋದು ಸೈತಾನನ ಅಟೆನ್ಷನ್ಗೆ. ಸೊ ಯೋಬನ್ ನೋಡ್ದ ನೀನು, ಅವನು ದೇವರಲ್ಲಿ ಭಯಭಕ್ತಿಯುಳ್ಳವನಾಗಿ ಕೆಟ್ಟದ್ದನ್ನು ನಿರಾಕರಿಸುತ್ತಾ ನಿರ್ದೋಷಿಯು ಯಥಾರ್ಥ ಚಿತ್ತನೂ ಆಗಿದ್ದಾನೆ. ಅವನಿಗೆ ಸಮಾನನು ಭೂಲೋಕದಲ್ಲಿ ಎಲ್ಲಿಯೂ ಸಿಕ್ಕುವುದಿಲ್ಲ ಎಂದು ಸೈತಾನನಿಗೆ ಹೇಳಿದನು. ಇಲ್ಲೂ ನೋಡಿ ದೇವರು ಯೋಬನ ಬಗ್ಗೆ ಹೇಳಬೇಕಾದ್ರೆ ಯೋಬನ ಬಗ್ಗೆ ಮಾತ್ರನೇ ಹೇಳ್ತಾ ಇದ್ದಾರೆ. ನೀತಿವಂತನು, ಕೆಟ್ಟದನ್ನು ನಿರಾಕರಿಸಿ ನಿರ್ದೋಷಿಯಾಗಿ ಬದುಕ್ತಾ ಇರೋ ಯೋಬನ ನೋಡ್ದ ಅಂತ ಹೇಳಿ ದೇವರು ಕೇಳ್ತಾ ಇರೋದು. ಅದಕ್ಕೆ ಸೈತಾನನು, ಯೋಬನು ದೇವರಲ್ಲಿ ಭಯಭಕ್ತಿಯನ್ನು ಲಾಭವಿಲ್ಲದೆ ಇಟ್ಟಿದ್ದಾನೋ, ನೀನು ಅವನಿಗೂ ಅವನ ಮನೆಗೂ. ಈ ಒಂದು ವಚನನ ಬಹಳ ಗಮನ ಕೊಟ್ಟು ಕೇಳಿ. ಯಾಕೆ ಯೋಬನ ಲೈಫಲ್ಲಿ ಕೆಟ್ಟದ್ದು ಈ ರೀತಿ ನಡೀತು ಅಂತ ಹೇಳೋದಕ್ಕೆ ನಾನು ಕಾರಣ ಕೊಡ್ತಾ ಇದ್ದೀನಿ. ದೇವರನ್ನ ನಾವು ಕ್ವಶನ್ ಮಾಡಬಾರ್ದು, ದೇವರನ್ನ ನಾವು ದೋಷಿ ಅಂತ ಹೇಳಬಾರ್ದು. ದೇವರು ಈ ಒಂದು ಕಾನ್ವರ್ಸೇಷನ್ ಸ್ಟಾರ್ಟ್ ಮಾಡೋದಕ್ಕೆ ಒಂದು ರೀಸನ್ ಇದೆ. ದೇವರೇ ಯೋಬನ ಬಗ್ಗೆ ಟಾಪಿಕ್ ತಗೊಂಡು ಸೈತಾನನಿಗೆ ಹೇಳ್ತಾ ಇರೋದಿಲ್ಲಿ. ಯಾಕೆ ಮಾಡಿದ್ರು ಅಂತ ಹೇಳಿ ಕೂಡ ನಾನು ಈ ದಿನ ಹೇಳ್ತೀನಿ, ಗಮನ ಕೊಟ್ಟು ಕೇಳಿ. ನೀನು ಅವನಿಗೂ ಅವನ ಮನೆಗೂ ಅಂತಂದರೆ ಅವನ ಕುಟುಂಬ, ಅದು ಅವನ ಎಲ್ಲ ಸ್ವಾಸ್ಥ್ಯಕ್ಕೂ. ಅವನ ಸ್ವಾಸ್ಥ್ಯ ಅಂತಂದರೆ ಅವನ ಮನೆ, ಅವನ ಆಸ್ತಿ, ಸುತ್ತಮುತ್ತಲೂ ಬೇಲಿಯನ್ನು ಹಾಕಿದ್ದೀಯಲ್ಲ. ಸೊ ದೇವರು, ಸೈತಾನ ಹೇಳ್ತಾ ಇರೋದು, ದೇವರೇ ನೀನು ಯೋಬನ ಮೇಲೂ ಅವನ ಮನೆಯವರ ಮೇಲೆಯೂ ಅವನಿಗಿರುವಂಥ ಎಲ್ಲ ಆಸ್ತಿಯ ಮೇಲೆ ನೀನು ಬೇಲಿ ಹಾಕಿದ್ದೀಯಲ್ಲ, ಮತ್ತು ಅವನು ಕೈ ಹಾಕಿದ ಕೆಲಸವನ್ನು ನೀನು ಸಫಲಪಡಿಸ್ತಾ ಇದೀಯಾ. ಸೊ ಸಫಲತೆ ಕೊಡ್ತಾ ಇರೋದು ದೇವರು, ಒಂದು ಬೇಲಿಯನ್ನು ಹಾಕಿಟ್ಟಿರೋದು ದೇವರು, ರಕ್ಷಣೆ ಕೊಡ್ತಾ ಇರೋದು ದೇವರು. ಹಾಕಿರುವುದರಿಂದ ಅವನ ಸಂಪತ್ತು ದೇಶದಲ್ಲಿ ವೃದ್ಧಿಯಾಗುತ್ತಾ ಬಂದಿದೆ. ಸೊ ಸೈತಾನ ಹೇಳ್ತಾ ಇದ್ದಾನೆ, ನೀನು ಅವ್ರನ್ನ ಪ್ರೊಟೆಕ್ಟ್ ಮಾಡ್ತಾ ಇದೀಯಾ, ನೀನು ಅವ್ರನ್ನ ಆಶೀರ್ವಾದ ಮಾಡಿದೆಯಾ, ಚೆನ್ನಾಗಿ ಆಸ್ತಿ ಅಂತಸ್ತು ಸೊತ್ತು ಆಳು ಎಲ್ಲ ನೀನೇ ಕೊಟ್ಟಿರೋದು ಅಂತ ಹೇಳಿ ಸೈತಾನನೇ ಹೇಳ್ತಾ ಇದ್ದಾನೆ. ದೇವರೇ ನೀನೇ ಒಳ್ಳೇದು ಮಾಡಿರೋದು ಅವನಿಗೆ, ನೀನೇ ಅವನ್ನ ಪ್ರೊಟೆಕ್ಟ್ ಮಾಡ್ತಾ ಇರೋದು, ಅವನಿಗಿರೋ ಎಲ್ಲದನ್ನು ಪ್ರೊಟೆಕ್ಟ್ ಮಾಡ್ತಾ ಇದೀಯಾ ಅಂತ. ಸೈತಾನನಿಗೆ ಹೆಂಗೆ ಗೊತ್ತಾಯಿತು ದೇವರು ಪ್ರೊಟೆಕ್ಟ್ ಮಾಡ್ತಾ ಇದ್ದಾನೆ ಅಂತ? ಯಾಕೆ ಗೊತ್ತಾ ಸೈತಾನ ಇದು ಹೇಳ್ತಾ ಇರೋದು? ಇದಕ್ಕೆ ಮುಂಚೆ ಸೈತಾನ ಅನೇಕ ಸಾರಿ ಟ್ರೈ ಮಾಡಿದ್ದಾನೆ ಯೋಬನ ಮನೆಯವ್ರನ್ನ ಅಟ್ಯಾಕ್ ಮಾಡಿ
ಯೋಬನ ಮನೆಯವ್ರನ್ನ ಕೊಲ್ಲಬೇಕು ಅಂತ ಹೇಳಿ ಇದಕ್ಕಿಂತ ಮುಂಚೆ ಅನೇಕ ಸಾರಿ ಅಟ್ಯಾಕ್ ಮಾಡೋಕ್ಕೆ ಹೋಗಿದ್ದಾನೆ. ಆ ಒಂದು ಬೇಲಿಯನ್ನು ನೋಡಿ ವಾಪಸ್ ಬರ್ತಾ ಇದ್ದ. ನುಂಗಕ್ಕಾಗೋದಿಲ್ಲ, ದೇವರು ಪ್ರೊಟೆಕ್ಷನ್ ಹಾಕಿದ್ದಾರೆ ಅಂತ ಹೇಳ್ತಾ ಇದ್ದಾನಲ್ವ, ಇಲ್ಲಿ ಟ್ರೈ ಮಾಡಿದ್ದಾನೆ ಯೋಬನ ಮಕ್ಕಳನ್ನ ಸಾಯಿಸೋದಕ್ಕೆ, ಅವನ ಸೊತ್ತನ್ನು ಅಳಿಸೋದಕ್ಕೆ. ಇದಕ್ಕೆ ಮುಂಚೆ ಟ್ರೈ ಮಾಡಿದ್ದಾನೆ. ಟ್ರೈ ಮಾಡೋಕ್ಕೆ ಹೋಗುವಾಗ, ಅದು ನಡ್ಸೋಕ್ಕೆ ಹೋಗುವಾಗ ಆ ಒಂದು ಬೇಲಿ, ಇದು ಕಣ್ಣಿಗೆ ಕಾಣಿಸೋ ಬೇಲಿನ, ಇದು ಮನುಷ್ಯರಿಗೆ ಕಾಣಿಸುತ್ತಾ ಈ ಒಂದು ಬೇಲಿ? ಅದಕ್ಕೆ ಹೇಳ್ತಾ ಇರೋದು ಇದು ದೈವಿಕ ಬೇಲಿ. ದೇವರಿಗೂ ಮತ್ತು ಸೈತಾನನಿಗೂ ನಡೀತಾ ಇರೋ ಒಂದು ಸಂಭಾಷಣೆನ ಗಮನ ಕೊಟ್ಟು ಕೇಳಿ. ನೀನು ಒಂದು ದೈವಿಕ ಬೇಲಿಯನ್ನು ಹಾಕಿದೀಯಾ, ಪ್ರೊಟೆಕ್ಟ್ ಮಾಡ್ತಾ ಇದೀಯಾ? ಸೈತಾನ ಟ್ರೈ ಮಾಡಿದ್ದಾನೆ, ಅಯ್ಯೋ ಇಲ್ಲಿ ಬೇಲಿ ಇದೆ, ದೇವ್ರು ಪ್ರೊಟೆಕ್ಟ್ ಮಾಡ್ತಾ ಇದ್ದಾರೆ, ನಾನು ಹೋಗೋಕ್ಕಾಗಲ್ಲ ಅಂತ ಹೇಳಿ ಫೇಲಾಗಿ ವಾಪಸ್ ಬಂದಿದ್ದಾನೆ. ಅನೇಕ ಸಾರಿ ವಾಪಸ್ ಬಂದಿದ್ದಾನೆ ಸೈತಾನ. ಸೊ ಮಾಡಿದೆಯಲ್ಲ, ಎಲ್ಲ ಕೊಟ್ಟಿದೆಯಲ್ಲ, ಅದಕ್ಕೆ ನಿನಗೆ ಭಯಪಟ್ಟು ಬದುಕ್ತಾ ಇದ್ದಾನೆ. ಇವಾಗ ಏನು ಮಾಡು? ಇದು ಸೈತಾನ ಹೇಳೋದು ದೇವ್ರಿಗೆ. ಆದರೆ ನಿನ್ನ ಕೈ ನೀಡಿ ಅವನ ಸೊತ್ತನ್ನೆಲ್ಲ ಅಳಿಸಿಬಿಡು, ಆಗ ಅವನು ನಿನ್ನ ಎದುರಿಗೆ ನಿನ್ನನ್ನು ದೂಷಿಸುವನು ಅಂದನು. ಇದು ಅನೇಕರು ಏನು ತಪ್ಪು ತಿಳ್ಕೊತಾರೆ ಅಂದರೆ, ಸೈತಾನ ದೇವ್ರಿಗೊಂದು ಸಜೆಷನ್ ಕೊಟ್ಟ, ಈಗ ನಿನ್ನ ಕೈ ನೀಟಿ ಎಲ್ಲವನ್ನು ನೀನು ಅಳಿಸ್ಬಿಡು ಅಂತ ಹೇಳಿ ಸೈತಾನ ಆ ಒಂದು ಸಜೆಷನ್ ಕೊಟ್ಟಿದ ತಕ್ಷಣ ದೇವರೇನೋ ಕೇಳಿಬಿಟ್ಟು ಬೇಲಿನ ತೆಗೆದುಬಿಟ್ರು ಅನ್ನೋ ಥರ ಹೇಳಿ ಕೆಲವರು ತಪ್ಪಾಗಿ ಮಾತಾಡ್ತಾರೆ. ಸೊ ಈ ಬುಕ್ಕನ್ನ ನಾವು ಸರಿಯಾಗಿ ಅರ್ಥ ಮಾಡ್ಕೋಬೇಕು. ಇವಾಗ ನೋಡಿ, ನೀವು ಆಲ್ರೆಡಿ ನಾನು 1ನೇ ವಚನ ಹೇಳಿದ ಜ್ಞಾಪಕ ಇಟ್ಕೊಂಡಿದ್ದೀರಲ್ವ, ಯೋಬ ಮಾತ್ರನೇ ನೀತಿವಂತ, ಯೋಬ ಮಾತ್ರನೇ ದೇವರಿಗೆ ಭಯಪಟ್ಟು ನಡೀತಾ ಇರೋವಂಥ ಮನುಷ್ಯ. ಅವನ ಮನೆಯವರು, ಅವನ ಮಕ್ಕಳು ಇಲ್ಲ, ಭಯಪಟ್ಟಿಲ್ಲ. ಆದರೂ ದೇವರು ಎಷ್ಟೋ ಕಾಲ ಅವನ ಮನೆಯವರನ್ನು, ಅವನ ಸೊತ್ತನ್ನು ದೇವರು ಪ್ರೊಟೆಕ್ಟ್ ಮಾಡ್ಕೊತಾನೇ ಬಂದರು. ಯೋಬ ತಾನು ಮಾತ್ರ ಕರೆಕ್ಟಾಗಿದ್ದ, ಆದರೆ ಅವನಲ್ಲಿ ಭಯ ಅನ್ನೋದು ಒಂದಿತ್ತು. ಅವನ ಭಯ ಅನ್ನೋದು, ನನ್ನ ಮಕ್ಕಳು ಈ ದಿನ ದೇವರನ್ನು ಶಪಿಸಿರ್ತಾರ? ಯಾಕೆ ಈ ಒಂದು ಭಯ ಯೋಬನಿಗೆ ಬರ್ತಾಯಿತ್ತು? ನನ್ನ ಮಕ್ಕಳು ದೇವರನ್ನ ಶಪಿಸೋದಕ್ಕೆ ಒಂದು ರೀಸನ್ ಇದೆಯೇ? ಏನಾದರೂ ಮಾಡಿರ್ತಾರ, ಏನಾದರೂ ತಪ್ಪು ಮಾಡಿರ್ತಾರ, ದೇವರನ್ನ ದೂಷಣೆ ಮಾಡ್ತಾರೋ ಅನ್ನೋ ಭಯ ಯಾಕೆ ಯೋಬನಲ್ಲಿತ್ತು ಅಂತಂದರೆ, ಆತನ ಮಕ್ಕಳು ದೇವರಲ್ಲಿ ಸರಿಯಾಗಿರಲಿಲ್ಲ, ಆತನ ಮಕ್ಕಳು ದೇವರಿಗೆ ಭಯಪಟ್ಟು ನಡೀತಾ ಇರಲಿಲ್ಲ. ಆತನ ಮಕ್ಕಳು ಯಾವ ರೀತಿ ಇದ್ದರು ಅಂದರೆ, ಆತ್ಮಿಕ ವಿಷಯದಲ್ಲಿ ಸೋಂಬೇರಿಗಳಾಗಿದ್ದರು. ನೋಡಿ, ಆತ್ಮಿಕ ಸೋಂಬೇರಿತನ ಬೇರೆ, ಶಾರೀರಿಕ ಸೋಂಬೇರಿತನ ಬೇರೆ. ಶಾರೀರದಲ್ಲಿ ಅನೇಕರು ಆ್ಯಕ್ಟಿವ್ ಆಗಿರ್ತಾರೆ, ಬೆಳಗ್ಗೆ ಎದ್ದು ಎಕ್ಸಸೈಸ್ ಮಾಡಿ ಕೆಲಸಕ್ಕೆ ಹೋಗಿ ರೆಗ್ಯುಲರಾಗಿ ಮಾಡ್ತಾರೆ. ಆದರೆ ಆತ್ಮಿಕದಲ್ಲಿ ಸೋಂಬೇರಿಯಾಗಿರ್ತಾರೆ, ಬೈಬಲ್ ಓದೋದಿಲ್ಲ, ಪ್ರೇಯರ್ ಮಾಡೋದಿಲ್ಲ, ದೇವ್ರ ವಚನ ಧ್ಯಾನ ಮಾಡೋದಿಲ್ಲ. ಆದರೆ ಅವ್ರನ್ನ ನೋಡಿ ಸೋಂಬೇರಿ ಅಂತ ಹೇಳಿ ಯಾರು ಹೇಳಲ್ಲ. ಯಾಕೆಂದರೆ ಶಾರೀರದಲ್ಲಿ ಬಹಳ ಕೆಲಸ ಮಾಡ್ತಾ ಇದ್ದಾರೆ. ಶಾರೀರದಲ್ಲಿ ಕೆಲಸ ಮಾಡಿಕೊಂಡು ಆತ್ಮಿಕ ವಿಷಯದಲ್ಲಿ ಸೋಂಬೇರಿಗಳಾಗಿರೋದಕ್ಕೆ ಸಾಧ್ಯ. ಸೋಂಬೇರಿಗಳು ಅಂತ ಹೇಳಿದ್ರೆ ಯಾವಾಗ ಯೋಬನ ಮಕ್ಕಳು ಮಲ್ಕೊಂಡಿದ್ರು ಅಂತ ಅಲ್ಲ, ಅವರು ಡೈಲಿ ತಿನ್ನೋದು, ಕುಡಿಯೋದು, ಎಂಜಾಯ್ ಮಾಡೋದು ಮಾಡ್ತಾಯಿದ್ರು ಅಂತ ಹೇಳಿ ನಾವು ಮುಂದೆ ವಚನ ಓದ್ತೀವಿ. ಸೊ ಅದು ಮಾತ್ರನೇ ಮಾಡಿ ದೇವರಿಗೆ ಭಯಭಕ್ತಿಯಿಂದ ನಡೆದುಕೊಳ್ಳದೆ, ದೇವರ ವಿಷಯದಲ್ಲಿ ಜಾಗೃತಿಯಾಗಿಲ್ಲದೆ, ಮತ್ತು ದೇವರ ಜೊತೆ ಒಂದು ಪರ್ಸ್ನಲ್ ರಿಲೇಷನ್ಶಿಪ್, ಒಂದು ವೈಯಕ್ತಿಕವಾದ ಸಂಬಂಧ, ತಂದೆ ಮಕ್ಕಳ ಸಂಬಂಧ, ಇಲ್ಲ ಹಳೆ ಒಡಂಬಡಿಕೆ ಪ್ರಕಾರ ದೇವರು ಮತ್ತು ದಾಸನು ಅನ್ನೋ ಒಂದು ಸಂಬಂಧ, ನಾನು ದೇವರ ಒಡಂಬಡಿಕೆಗೆ ಸೇರೋನು ಅಂತ ಸಂಬಂಧ ಇಲ್ದಿರ ಬದುಕ್ತಾಯಿದ್ರು. ಇದು ಒಂದು ದಿವಸ ನಡೆದಿಲ್ಲ, 2 ದಿವಸ ನಡೆದಿಲ್ಲ, ಅನೇಕ ದಿವಸಗಳು ನಡೀತು. ಸೊ ಯೋಬನ ಮಕ್ಕಳು ಏನು ಚಿಕ್ಕ ಮಕ್ಕಳ ಆ ರೀತಿ ಸಾಯೋದಕ್ಕೆ? ದೇವರೇನು ಈ ನೋಡಿ, ಇಲ್ಲೊಂದು ಸ್ವಲ್ಪ ಕೆಲವು ವಿಷಯ ಓದಿ ಆಮೇಲೆ ಅಲ್ಲಿ ಹೋಗೋಣ. ಸೊ ಇನ್ನೊಂದೇನು ಹೇಳ್ತೀನಿ ಅಂದರೆ, ಸೈತಾನ ಹೇಳಿದ ತಕ್ಷಣ ದೇವರೇನು ಬೇಲಿನ ತೆಗ್ದಿಲ್ಲ. ದೇವರು ಒಂದು ಹೇಳ್ತಾರೆ, ಇದನ್ನು ಗಮನ ಕೊಟ್ಟು ಕೇಳಿ. ಯೆಹೋವನು ಸೈತಾನನಿಗೆ, ಅವನ ಸ್ವಾಸ್ಥ್ಯವನ್ನೆಲ್ಲ ನಿನ್ನ ಕೈಯಲ್ಲಿ ಅದೇ ನೋಡು. ದೇವರೇನು ಹೇಳ್ತಿದ್ದಾರೆ? ಅವನ ಸ್ವಾಸ್ಥ್ಯ ಎಲ್ಲ ನಿನ್ನ ಕೈಯಲ್ಲಿ ಅದೇ ನೋಡು, ಆದರೆ ಅವನ ಮೈ ಮೇಲೆ ಮಾತ್ರ ಕೈ ಹಾಕಬೇಡ ಎಂದು ಅಪ್ಪಣೆ ಕೊಟ್ಟನು. ನೋಡ್ರ, ಈ ಒಂದು ವಚನದಲ್ಲಿ ಬಹಳ ಆಳವಾದ ಸತ್ಯ ಅಡಕವಾಗಿದೆ. ದೇವ್ರು ಏನು ಹೇಳ್ತಾ ಇದ್ದಾರೆ ಅಂದರೆ, ಇಂಗ್ಲೀಷಲ್ಲಿ ಇನ್ನೂ ಸ್ವಲ್ಪ ಡೀಟೇಲ್ ಆಗಿದೆ, ಅದು ಇಲ್ಲಿ ಕನ್ನಡದಲ್ಲಿ ಬರೆದಿಲ್ಲ, ನಾನು ಅದು ಹೇಳ್ತೀನಿ. ಯೋಬನ ಮತ್ತು ಅವನಿಗಿರುವುದು ಎಲ್ಲದರ ಮೇಲೆ ನಿನ್ನ ಪವರಲ್ಲಿದೆ ನೋಡು ಅಂತ ಹೇಳಿ ಇಂಗ್ಲೀಷಲ್ಲಿದೆ. ಅಂದರೆ ಯೋಬ ಮೇಲೆ ಇಲ್ಲ ಪವರು, ಯೋಬನಿಗಿರುವಂಥದ್ದು ಅವನ ಮನೆಯವರ ಮೇಲೆ, ಎಲ್ಲದರ ಮೇಲೂ ನಿನಗೆ ಪವರ್ ಇದೆ ಅಂತ ಹೇಳಿ ದೇವರೇ ತೋರಿಸ್ಕೊಡ್ತಾ ಇದ್ದಾರೆ. ನೋಡು ಅಂತ ಹೇಳಿ ದೇವರು ಹೇಳುವಾಗ ಸೈತಾನನಿಗೆ ಆಲ್ರೆಡಿ ಅವರು
ಸೈತಾನನ ಪವರ್ ಕೆಳಗಡೆ ಇದ್ದಾರೆ ಅಂತ ಹೇಳಿ ದೇವರು ತೋರಿಸ್ತಾ ಇರೋದು. ಮತ್ತು ದೇವರು ಹೇಳ್ತಾ ಇದ್ದಾರೆ, ಯೋಬನ ಮೇಲೆ ಮಾತ್ರ ನೀನು ಕೈ ಹಾಕ್ಬಾರ್ದು. ಯಾಕೆ ದೇವರಲ್ಲಿ ಬೇಲಿ ಆಗ್ತಾ ಇದ್ದಾರೆ ಯೋಬನ ಮೇಲೆ? ಯಾಕೆ ದೇವರ ಒಂದು ಆಜ್ಞೆ ಹೇಳ್ತಾ ಇದ್ದಾರೆ, ಯೋಬನ ಮೇಲೆ ಮಾತ್ರ ನಿನಗೆ ಅಧಿಕಾರ ಇಲ್ಲ? ಯಾಕೆ ಅಂತಂದರೆ, ಯೋಬ ದೇವರಿಗೆ ಭಯಪಡುವ ಮನುಷ್ಯ, ನಿರ್ದೋಷಿಯಾದ ಮನುಷ್ಯ. ನಾನೇನು ಅವನನ್ನು ನಿನ್ನ ಕೈಗೆ ಕೊಡಲ್ಲ ಅಂತ ಹೇಳ್ತಾರ ದೇವರು. ಅರ್ಥ ಆಗ್ತಾ ಇದೆಯಾ? ಯೋಬನನ್ನು ನಿನ್ನ ಕೈಗೆ ನಾನು ಕೊಡೋಲ್ಲ. ಆತನು ನನ್ನ ದಾಸನು, ನಿರ್ದೋಷಿಯಾಗಿ ತಪ್ಪಿಲ್ಲದೆ ನನಗೆ ಭಯಪಟ್ಟು ನಡೆಯುವಂಥ ಮನುಷ್ಯನನ್ನು ನಿನ್ನ ಕೈಗೆ ಕೊಡೋಲ್ಲ. ಆದರೆ ಅವನ ಮನೆಯವರು ಅವನಿಗಿರುವುದು ಎಲ್ಲವೂ ನಿನ್ನ ಪವರಲ್ಲಿದೆ ನೋಡು ಅಂತ ಹೇಳಿ ಯಾಕೆ ಹೇಳ್ತಾ ಇದ್ದಾರೆ ಅಂತಂದರೆ, ಅವರೆಲ್ಲರೂ ಆತ್ಮಿಕ ವಿಷಯದಲ್ಲಿ ಸೋಂಬೇರಿಗಳಾಗಿದ್ದರು. ಬೈಬಲಲ್ಲಿ ಎಲ್ಲೂ ಬರೆದಿಲ್ಲ ಯೋಬನ ಹೆಂಡತಿ ದೇವರಿಗೆ ಭಯಪಟ್ಟು ಬದುಕಿದಳು. ಬೈಬಲಲ್ಲಿ ಎಲ್ಲೂ ಬರೆದಿಲ್ಲ ಯೋಬನ ಮಕ್ಕಳು ನಿರ್ದೋಷಿಯಾಗಿ ಬದುಕಿದ್ರು, ದೇವರಿಗೆ ಭಯಪಡುತ್ತಾ ಜೀವನ ಮಾಡಿದ್ರು ಅಂತ ಹೇಳಿ ಎಲ್ಲೂ ಬರೆದಿಲ್ಲ. ಸೊ ಇದೇನು ತೋರಿಸ್ತಾ ಇದೆ ಅಂದರೆ ಆತ್ಮಿಕ ಸೋಂಬೇರಿತನ. ನೋಡಿ, ದೇವರು ಆ ಒಂದು ಸಮಯದವರೆಗೂ ಆ ಒಂದು ದೈವಿಕ ಬೇಲಿ ಯೋಬನ ಕುಟುಂಬದ ಮೇಲೂ ಅವನ ಮನೆಯವರ ಮೇಲೂ ಆತನ ಸೊತ್ತು ಮೇಲೂ ಕೂಡ ದೇವರು ಇಟ್ಟಿದ್ರು ಆತ್ಮಿಕ ಬೇಲಿ. ಸೈತಾನ ಟಚ್ ಮಾಡೋಕ್ಕೆ ಹೋದ, ಆಗಿಲ್ಲ. ಆದರೆ ಇವಾಗ ದೇವರು ಹೇಳ್ತಾ ಇದ್ದಾರೆ, ನೋಡು ಇದೆ ಅಂತ ಹೇಳಿ ದೇವರೇ ತೋರಿಸ್ತಾ ಇದ್ದಾರೆ. ಯಾಕಂದರೆ ದೇವರು ನೋಡಿ ಅಷ್ಟು ಸಮಯ ಕೊಟ್ಟರು, ಅನೇಕ ವರ್ಷಗಳು ದೇವರು ಸಮಯ ಕೊಟ್ಟರು. ಈ ದಿನ ನನ್ನನ್ನು ನಂಬ್ತಾರ, ಈ ದಿನ ಪರ್ಸ್ನಲಾಗಿ ನನ್ನನ್ನು ನಂಬ್ತಾರ ಪ್ರೊಟೆಕ್ಷನ್ಗೆ, ಈ ದಿನ ನನಗೆ ಭಯಪಟ್ಟು ಜೀವನ ಮಾಡ್ತಾ ಇದ್ದಾರ. ಅಷ್ಟು ದಿವಸ ಪ್ರೊಟೆಕ್ಟ್ ಮಾಡಿದ್ದು ದೇವರೇ. ಯೋಬನ್ನ, ಅವನ ಮನೆಯವ್ರನ್ನ ಎಲ್ಲರನ್ನೂ ಯೋಬನ್ ಗ್ಯಾರಂಟಿ ಪ್ರೊಟೆಕ್ಟ್ ಮಾಡ್ತಾಯಿದ್ದಾರೆ. ಯಾಕೆಂದರೆ ಆತ ನೀತಿವಂತ. ಆದರೆ ಅವ್ರ ಮನೆಯವರು ಇರಲಿಲ್ಲ, ದೇವರ ಭಯದಲ್ಲಿ ಇರಲಿಲ್ಲ, ನಿರ್ದೋಷಿಗಳಾಗಿ ಬದುಕಲಿಲ್ಲ, ದೇವರಿಗೆ ಭಯಪಟ್ಟು ಬದುಕಲಿಲ್ಲ. ಆದರೂ ಕೂಡ ಅನೇಕ ವರ್ಷಗಳು ದೇವರು ಅವರನ್ನು ತನ್ನ ದಯೆಯಿಂದ ಕರುಣೆಯಿಂದ ಕಾಪಾಡಿಕೊಂಡೇ ಬಂದರು. ಆದರೆ ನೋಡಿ, ನಾನು ಯಾವಾಗೂ ನನ್ನ ತಂದೆ ನಂಬಿಕೆಯಲ್ಲಿ, ನನ್ನ ತಂದೆ ಪ್ರೇಯರ್ ಮಾಡ್ತಾನೆ, ನನ್ನ ತಂದೆ ದೇವರಲ್ಲಿ ಕರೆಕ್ಟಾಗಿದ್ದಾರೆ, ನನ್ನ ತಂದೆ ನನಗೋಸ್ಕರ ಪ್ರೇಯರ್ ಮಾಡ್ತಾನೆ, ನನ್ನ ತಂದೆ ಹತ್ರ ತುಂಬ ಆಸ್ತಿ ಇದೆ, ಅಂತಸ್ತಿದೆ, ತಿನ್ನೋಣ, ಕುಡಿಯೋಣ, ಎಂಜಾಯ್ ಮಾಡೋಣ, ದೇವರು ಏನು ಬೇಡ, ದೇವರು ಭಯಪಡೋದು ಬೇಡ, ಲೈಫಲ್ಲಿ ಎಂಜಾಯ್ ಮಾಡಬೇಕಪ್ಪ ಅಂತ ಹೇಳಿ ಬರೀ ಎಂಜಾಯ್ಮೆಂಟಲ್ಲೇ ಅವ್ರ ಲೈಫು ಕಳೆದ್ರೆ ಹೊರ್ತು ದೇವರಿಗೆ ಭಯಪಟ್ಟು ನಡೆದಿಲ್ಲ. ಒಂದು ವೇಳೆ ಅವರು ದೇವರಿಗೆ ಭಯಪಟ್ಟು ಯೋಬನ ಮಕ್ಕಳು ನಡೆದಿದ್ರೆ ಸೈತಾನ ಅವರನ್ನು ಕೂಡ ಟಚ್ ಮಾಡೋಕ್ಕಾಗ್ತಾ ಇರಲಿಲ್ಲ. ಒಂದು ಎಕ್ಸಾಂಪಲ್ ನಾನು ಹೇಳ್ತೀನಿ ನೋಡಿ. ನಾನು ರಕ್ಷಣೆ ಹೊಂದಿದ್ದು ನಾನು 10ನೇ ಕ್ಲಾಸಲ್ಲಿರಬೇಕಾದ್ರೇ ರಕ್ಷಣೆ ಹೊಂದೆ. ಅದಾದಮೇಲೆ ರಕ್ಷಣೆ ಹೊಂದಾದ್ಮೇಲೂ ನನ್ನ ಮತ್ತು ದೇವರ ಸಂಬಂಧ ಅಷ್ಟು ಸ್ಟ್ರಾಂಗ್ ಆಗಿರಲಿಲ್ಲ. ರಕ್ಷಣೆ ಹೊಂದಿದ್ದೆ ನಾನು ಗ್ಯಾರಂಟಿ. ಆದರೆ ನನಗೇನು ಬೇಕಂದರೆ ನಮ್ಮಮ್ಮ ಪ್ರೇಯರ್ ಮಾಡೋರು, ಅದು ಮದುವೆವರೆಗೂ ನಡೀತು. ಮದುವೆ ಆದಮೇಲೆ ಏನಾಯಿತು, ನಮ್ಮ ಹಸ್ಬೆಂಡ್ ಪ್ರೇಯರ್ ಮಾಡ್ತಾಯಿದ್ರು. ಅವ್ರು ತುಂಬ ಚೆನ್ನಾಗಿ ಪ್ರೇಯರ್ ಮಾಡ್ತಾರೆ, ತುಂಬ ಚೆನ್ನಾಗಿ ಬೈಬಲ್ನೆಲ್ಲ ಇಂಟರ್ಪ್ರಿಟ್ ಮಾಡ್ತಾರೆ. ಸೊ ಅವ್ರ ಪ್ರೇಯರ್ ಮೇಲೆ ಡಿಪೆಂಡ್ ಆಗಿದೆ ಅನೇಕ ವರ್ಷಗಳು. ಸರಿ, ಮದುವೆಗೆ ಮುಂಚೆ ನಮ್ಮಮ್ಮ ಮಾಡಿದ್ರು, ಮದುವೆ ಆದಮೇಲೆ ಇನ್ನೊಬ್ರು ಇದ್ದಾರೆ ಪ್ರೇಯರ್ ಮಾಡೋದಕ್ಕೆ. ಹಾಗಂತ ಹೇಳಿ ನಾನು ಬೈಬಲ್ ಓದಿಲ್ಲ, ಧ್ಯಾನ ಮಾಡ್ತಾಯಿಲ್ಲ ಅಂತ ಆ ರೀತಿ ಹೇಳ್ತಾ ಇಲ್ಲ. ಆ ಒಂದು ಆತ್ಮಿಕ ಸೋಂಬೇರಿತನ. ಸೊ ಇವ್ರು ಪ್ರೇಯರ್ ಮಾಡ್ತಾರಲ್ವಾ ಅಂತ ಹೇಳಿ ಅವ್ರ ಮೇಲೆ ನಂಬಿಕೆ, ಅವ್ರು ನನಗೋಸ್ಕರ ನಂಬ್ತಾರೆ, ನನಗೋಸ್ಕರ ಪ್ರೇಯರ್ ಮಾಡ್ತಾರೆ ಅಂತ ಹೇಳಿ ನಾನು ಸೋಂಬೇರಿತನವಾಗಿದ್ದೆ. 2012ನೇ ಇಸ್ವಿಲಿ ಈ ಒಂದು ಬುಕ್ ಓದಿದೆ, ಕೆನತಿ ಹೇಗಿನ್ ವೈಫ್ ಬರೆದಿರೋ ಬುಕ್ಕು. ಅವ್ರ ಹೆಸರು ಓರಿತಾ ಹೇಗಿನ್ ಅಂತ ಹೇಳಿ. ಕೆನತಿ ಹೇಗಿನ್ ಬಂದ್ಬಿಟ್ಟು ದೊಡ್ಡ ಸೇವಕರು. ಅವ್ರು ಪ್ರೇಯರ್ ಮಾಡಿದ್ರೆ ಸಾವಿರಾರು ಜನ, ಲಕ್ಷಾಂತರ ಜನ ಗುಣ ಹೊಂದಿದ್ದಾರೆ ಅವ್ರ ಸೇವೆಯಲ್ಲಿ. ಆದರೆ ಒಂದು ಸಮಯ ಬಂತು, ಅವ್ರ ಹೆಂಡತಿ ಹುಷಾರಿಲ್ದಿರ ಆಗಿಬಿಟ್ರು. ಹುಷಾರಿಲ್ದಿರ ಆಗೋವಾಗ ಅದು ಬಹಳ ಸೀರಿಯಸ್ ಕಾಯಿಲೆ ಬಂತು ಅವ್ರಿಗೆ. ಆ ಕಾಯಿಲೆಯಲ್ಲಿ ಅವರು ತೀರೋಗಬೇಕಾಗಿತ್ತು, ಅಷ್ಟು ಕಾಯಿಲೆ ಬಂತು. ಆದರೆ ದೇವರು ಅವ್ರ ಮೇಲೆ ದಯೆ ತೋರಿಸಿ, ಕರುಣೆ ತೋರಿಸಿ ಇನ್ನೊಂದು ಚಾನ್ಸ್ ಕೊಟ್ಟರು. ಆ ಒಂದು ಸಮಯದಲ್ಲಿ ಆಕೆ ಬದಲಾದರು. ಆಕೆ ಏನು ಅಂದ್ಕೊಂಡಿದ್ರು ಅಂದರೆ, ನನ್ನ ಗಂಡ ಪ್ರೇಯರ್ ಮಾಡ್ತಾರೆ, ನನ್ನ ಗಂಡ ಕೈ ಇಟ್ಟು ಪ್ರೇಯರ್ ಮಾಡಿದ್ರೆ ಗುಣ ಹೊಂತೀನಿ ನಾನು, ಅಷ್ಟು ಜನ ಗುಣ ಹೊಂತಾ ಇದ್ದಾರಲ್ವ, ನನಗೂ ಏನಾರ ಆದರೆ ಅವ್ರು ಪ್ರೇಯರ್ ಮಾಡ್ತಾರೆ, ಅವ್ರ ನಂಬಿಕೆಯಿಂದ ನಾನು ಗುಣ ಆಗ್ತೀನಿ ಅಂತ ಹೇಳಿ ಇದೇ ಥರ ಅನೇಕ ವರ್ಷಗಳು ಬದುಕಿದ್ರು ಅವರು. ಸೊ ಒಂದಿನ ದೇವರು ಹೇಳಿದ್ರು, ನಿನ್ನ ಗಂಡ ಪ್ರೇಯರ್ ಮಾಡ್ತಾನೆ, ನಂಬಿಕೆಯಲ್ಲಿದ್ದಾನೆ, ಜನ ಗುಣ ಹೊಂತಾ ಇದ್ದಾರೆ, ಬಟ್ ನೀನು ಯಾವಾಗ ನಿನ್ನ ಪರ್ಸ್ನಲ್ ನಂಬಿಕೆನ ನನ್ನ ಮೇಲೆ ಇಡ್ತೀಯಾ ಅಂತ ಹೇಳಿ ದೇವ್ರು ಕೇಳುವಾಗ, ಆ ಒಂದು ಸಮಯದಲ್ಲಿ ಆ ಒಂದು ಹುಷಾರಿಲ್ದಿರೋ ಗುಣ ಆದಮೇಲೆ ಆಕೆ ಬದಲಾದರು. ಆ ಒಂದು ಹುಷಾರಿಲ್ದಿರೋ ಟೈಮಲ್ಲಿ ಗೊತ್ತಾಯಿತು,
ನಾನು ಇನ್ಮೇಲೆ ನಂಬಿಕೆ ಡೆವಲಪ್ ಮಾಡ್ಕೋಬೇಕು ದೇವ್ರ ಹತ್ರ, ಪರ್ಸ್ನಲ್ಲಾಗಿ ದೇವ್ರ ಹತ್ರ ನಾನು ಸ್ಟ್ರಾಂಗ್ ಆಗಿರಬೇಕು ಅಂತ ಹೇಳಿ ಆ ಸಮಯದಿಂದ ಅವ್ರು ಬದಲಾದರು. ಸೊ ಈ ಒಂದು ಬುಕ್ ಓದಬೇಕಾದ್ರೆ ನನಗೂ ಭಯ ಆಯಿತು. ಅಯ್ಯೋ ಹೌದಾ, ಅವರು ಅಷ್ಟು ದೊಡ್ಡ ಸೇವಕರ ಹೆಂಡತಿ ಆದರೂ ಕೂಡ ಸೈತಾನ ಅನಾರೋಗ್ಯದಲ್ಲಿ ಅಟ್ಯಾಕ್ ಮಾಡಿದ್ದಾನೆ ಅವ್ರನ್ನ. ಸೊ ಆತ್ಮಿಕವಾಗಿ ನಾವು ಸ್ಟ್ರಾಂಗ್ ಆಗಿರೋದು ಇಂಪಾರ್ಟೆಂಟು ಅಂತ ಹೇಳಿ ಆ ಒಂದು ಬುಕ್ ಮೂಲಕ ನಾನು ತಿಳ್ಕೊಂಡೆ. ಆ ಒಂದು ಬುಕ್ ಆ ದಿನ ಓದಿದಾಗ ಅದು ನನ್ನ ಲೈಫಲ್ಲಿ ವೇಕಪ್ ಕಾಲ್. ಎದ್ದೇಳು ಸೋಂಬೇರಿತನದಿಂದ, ಇನ್ಮೇಲೆ ನೀನು ಈ ರೀತಿ ಇರೋಕ್ಕಾಗಲ್ಲ. ಗೊತ್ತಾದ ಮೇಲೆ ದೇವ್ರು ನಮ್ಮ ಹತ್ರ ಲೆಕ್ಕ ಕೇಳ್ತಾರೆ. ಇಷ್ಟು ದಿವಸ ನಿನಗೆ ಗೊತ್ತಿಲ್ಲ, ಓಕೆ, ಆದರೆ ಗೊತ್ತಾಯ್ತಲ್ಲ, ಗೊತ್ತಾದ ಮೇಲೂ ಸೋಂಬೇರಿತನದಿಂದ ಬದುಕಬೇಕಾ? ಸೊ ಅದಾದಮೇಲೆ ನಾನು ಬದಲಾದೆ. ಅದಾದಮೇಲೆ ದೇವ್ರ ಹತ್ರ ಹೆಚ್ಚು ಸಮಯ ಕಳೆಯೋದಕ್ಕೆ ಶುರು ಮಾಡಿದೆ. ಹೆಚ್ಚಾಗಿ ಬೈಬಲ್ ಓದೋದು, ಹೆಚ್ಚಾಗಿ ಪ್ರೇಯರ್ ಮಾಡೋದು, ಫ್ಯಾಮಿಲಿಗೆ ಪ್ರೇಯರ್ ಮಾಡೋದು, ಮಕ್ಕಳಿಗೆ ದೇವ್ರ ವಚನ ಹೇಳ್ಕೊಡೋದು. ನನ್ನ ಮಕ್ಕಳಿಗೂ ಕೂಡ ಹೇಳ್ತೀನಿ, ನಮ್ಮ ಪ್ರೇಯರ್ ಮೇಲೆ ಯಾವಾಗೂ ಡಿಪೆಂಡ್ ಆಗಬಾರ್ದು. ನಾವು ಪ್ರೇಯರ್ ಮಾಡ್ತೀವಿ ನಿಮಗೋಸ್ಕರ, ಆದರೆ ನೀವು ನಿಮ್ಮ ಪರ್ಸ್ನಲಾಗಿ ನೀವು ದೇವ್ರ ಹತ್ರ ರಿಲೇಷನ್ಶಿಪ್ಪು ಇಟ್ಕೋಬೇಕು. ಪರ್ಸ್ನಲಾಗಿ ನೀವು ದೇವ್ರ ವಚನದಲ್ಲಿ ಸ್ಟ್ರಾಂಗ್ ಆಗಿರಬೇಕು ಅಂತ ಹೇಳಿ ನನ್ನ ಮಕ್ಕಳನ್ನ ಇವಾಗೂ ಟ್ರೈನ್ ಮಾಡ್ತೀನಿ. ನೋಡಿ, ನನಗೆ ಈ ಬದಲಾವಣೆ ನನ್ನಲ್ಲಿ ಬಂದಿದ್ದು ಒಂದು 30 ವರ್ಷ ಆ ಒಂದು ಟೈಮಲ್ಲೇ. ಒಂದು 25ರಿಂದ 30 ಆ ಒಂದು ಸಮಯದಲ್ಲೇ ನಾನು ಬದಲಾಗಿದ್ದು. ಪರ್ಸ್ನಲಾಗಿ ದೇವರ ಹತ್ರ ನಾನು ಸ್ಟ್ರಾಂಗ್ ಆಗಿರಬೇಕು ಅಂತ ಹೇಳಿ. ಸೊ ಅದಾವರೆಗೂ ದೇವರು ನನ್ನ ಜೀವನದಲ್ಲೇ ಇಟ್ಟಿದ್ರಲ್ವ. ಎಷ್ಟೊಂದು ಕೇಡುಗಳು, ಗಂಡಾಂತರಗಳು ಬಂತು, ಆದರೆ ದೇವ್ರು ನನ್ನನ್ನು ಬಿಡಿಸಿ ಕಾಯ್ದರು. ಸೊ ನಮ್ಮಮ್ಮ ಪ್ರೇಯರ್ ಮಾಡ್ತಾರೆ, ನನ್ನ ಹಸ್ಬೆಂಡ್ ಪ್ರೇಯರ್ ಮಾಡ್ತಾರೆ, ನಾನು ಲೈಫ್ ಲಾಂಗ್ ಹಿಂಗೆ ಬದುಕ್ತೀನಿ ಅಂತ ಹೇಳಿ ಅಂದ್ಕೊಳ್ಬಾರ್ದು. ಒಂದು ಸಮಯದಲ್ಲಿ ನಾವು ಇದಕ್ಕೆ ಗೊತ್ತಿರೋದಕ್ಕೆ ರೆಸ್ಪಾನ್ಸಿಬಿಲಿಟಿ ತೊಗೊಂಡು ಪ್ರೇಯರ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡಬೇಕು. ಸೊ ಸರಿ, ಇದನ್ನು ಮೈಂಡಲ್ಲಿ ಇಟ್ಕೊಂಡು ಈ ಒಂದು ಯೋಬನ ಪುಸ್ತಕಕ್ಕೆ ವಾಪಸ್ ಬಂದು ಈ ದಿನ ಮುಗಿಸೋಣ. ಸೊ ಇಲ್ಲಿ ಸೈತಾನ ಏನು ಹೇಳ್ತದಾನೆ, ಎಲ್ಲ ನೀನು ತೆಗೆದುಬಿಡು. ಆ್ಯಕ್ಚುಲಿ ಯೋಬನ್ನು ಕೂಡ ಅವನು ಅಟ್ಯಾಕ್ ಮಾಡ್ದ, ಯಾರೋ ಸೈತಾನ. ಆದರೆ ಯೋಬನ್ನು ಸಾಯಿಸೋದಕ್ಕೆ ಸೈತಾನನಿಗೆ ಅಧಿಕಾರ ದೇವ್ರು ಕೊಟ್ಟಿಲ್ಲ. ಯೋಬನ ಮೇಲೆ ದೇವರು ದೈವಿಕ ಬೇಲಿ ಹಾಕಿದ್ರು. ಅವನ ಮೇಲೆ ನಿನಗೆ ಪವರೇ ಇಲ್ಲ, ಆದರೆ ಅವನ ಮಕ್ಕಳು, ಅವನ ಸೊತ್ತು ಎಲ್ಲ ನಿನ್ನ ಕೈಲಿದೆ. ಅದು ಯಾಕೆಂದರೆ ಯೋಬನಿಗೆ ಭಯ ಅನ್ನೋದು ಸ್ಟಾರ್ಟ್ ಆಯಿತು. ನಂಬಿಕೆ ಇತ್ತು, ಆದರೆ ಭಯ, ನನ್ನ ಮಕ್ಕಳಿಗೆ ಏನಾಗ್ಬಿಡುತ್ತೋ ಒಂದು ದಿವಸ, ನನ್ನ ಸೊತ್ತೆಲ್ಲ ಕಳ್ಕೊತೀನೋ ಅಂತ ಹೇಳಿ ಒಂದು ಭಯ ಇತ್ತು. ಅವನ ವಿಷಯದಲ್ಲಿ ಅವನಿಗೆ ನಂಬಿಕೆ ಇತ್ತು, ಆದರೆ ಅವನ ಮನೆಯವರ ವಿಷಯದಲ್ಲಿ, ಅವನ ಸೊತ್ತಿನ ವಿಷಯದಲ್ಲಿ ಆತನ ಭಯಪಡ್ತಾ ಇದ್ದ. ಸೊ ಭಯ ಪಡೋ ಅನ್ನೋದು ಬರ್ತಾರೆ ಅನ್ನೋದನ್ನು ಸೈತಾನನಿಗೆ ನಾವು ಓಪನ್ ಮಾಡುವಂಥ ಒಂದು ಡೋರು, ಭಯಪಟ್ಟರೆ. ಇನ್ನೊಂದು, ಆತ್ಮಿಕ ವಿಷಯದಲ್ಲಿ ಸೋಂಬೇರಿಗಳಾಗಿದ್ದರೆ ಆ ಒಂದು ಬೇಲಿನ ದೇವರು ತೆಗಿತಾರೆ. ಇದನ್ನು ಕೇಳಿ ಕೆಲವ್ರಿಗೆ ಆಶ್ಚರ್ಯ ಪಡ್ಬೋದು, ದೇವರು ಬೇಲಿನ ತೆಗಿತಾರಾ ಅಂತ ಹೇಳಿ ಅನ್ಕೋಬೋದು. ಸೋಂಬೇರಿಗಳಾಗೇ ಬದುಕ್ತೀನಿ, ಸೋಂಬೇರಿಗಳಾಗೇ ಜೀವನ ಮಾಡ್ತೀನಿ ಅಂತಂದರೆ ಒಂದು ದಿನ ಆ ಒಂದು ಬೇಲಿ ತೆಗೆಯಲ್ಪಡುತ್ತೆ. ದೇವರು ರಿಕ್ವೈರ್ ಮಾಡ್ತಾರೆ, ನೀನು ರೆಸ್ಪಾನ್ಸಿಬಿಲಿಟಿ ತೊಗೊಂಡಿಲ್ಲ ಅಂತ. ನಾವು ಹಬಕ್ಕುಕ್ ಅನ್ನೋ ಒಂದು ಬುಕ್ಕಲ್ಲಿ ಓದಬೇಕಾದ್ರೆ, ನೀತಿವಂತನು ತನ್ನ ನಂಬಿಕೆಯಿಂದಲೇ ಬದುಕುವನು, ನೀತಿವಂತನು ಇನ್ನೊಬ್ಬನ ನಂಬಿಕೆಯಿಂದ ಬದುಕುವನು ಅಂತ ಹೇಳಿ ಬೈಬಲ್ ಬರೆದಿಲ್ಲ. ತನ್ನ ನಂಬಿಕೆಯಿಂದಲೇ ಬದುಕುವನು. ದೇವರು ಯೋಬನ ಮಕ್ಕಳಿಗೆ ಅನೇಕ ವರ್ಷಗಳು ಚಾನ್ಸ್ ಕೊಟ್ಟಿದ್ರು, ತಿರುಗಿ ಬಂದು ಅವ್ರ ಅಪ್ಪನ ಥರ ಇರೋದಕ್ಕೆ. ಅವ್ರ ಅಪ್ಪನ ನೋಡಿ ಕಲ್ತ್ಕೋಬೋದಾಗಿತ್ತು ಅವರು, ಆದರೆ ಅವರು ಅದೇ ಥರ ಕಂಟಿನ್ಯೂ ಆಗಿದ್ದಕ್ಕೆ ಒಂದು ದಿವಸ ಸೈತಾನನಿಗೆ ಅದು ದಾರಿ ಆಯಿತು. ದೇವ್ರು ನೋಡಿ, ನೀವು ಕಂಟಿನ್ಯೂಸ್ ಆಗಿ ದೇವರಿಂದ ದೂರ ಹೋಗ್ತೀನಿ, ನೀವು ದೇವ್ರ ವಚನನೇ ಓದಲ್ಲ, ಬೈಬಲ್ಲೇ ಓದಲ್ಲ, ಪ್ರೇಯರ್ ಮಾಡೋದೇ ಇಲ್ಲ ಅಂತಂದರೆ ದೇವ್ರಿಗೇನು ರೆಸ್ಪಾನ್ಸಿಬಿಲಿಟಿನ? ನೀವೇನು ಮಾಡಿಲ್ಲ ಅಂದರೂ ನಿಮ್ಮನ್ನು ಕಾಯೋದಕ್ಕೆ, ನೀವೇನು ದೇವ್ರ ವಿಷಯದಲ್ಲಿ ಸೀರಿಯಸ್ ಆಗೇ ಇಲ್ಲ, ದೇವ್ರ ವಚನಕ್ಕೆ ನೀವು ಗಮನನೇ ಕೊಡಲ್ಲ ಅಂತಂದರೆ ದೇವರು ಯಾಕೆ ಅವ್ರನ್ನ ಕಂಟಿನ್ಯೂಸ್ ಆಗಿ ಕಾಯ್ಕೊಂಡೇ ಇರಬೇಕು? ಸೈತಾನ ಹೇಳ್ತಾನೆ, ಅವ್ರು ನಿನಗೆ ಭಯನೇ ಪಡೋದಿಲ್ಲ, ನೀನು ವಚನನೇ ಓದಲ್ಲ, ನೀನು ಕಾಪಾಡ್ತಾನೇ ಇದೆಯಾ, ಅದು ಹೆಂಗೆ ನಿನ್ನ ವಚನಕ್ಕೆ ವಿರೋಧವಾಗಿ ನೀನು ಮಾಡ್ತಾ ಇದೆಯಾ ಅಂತ ಹೇಳಿ ದೇವ್ರ ಹತ್ರ ಕೇಳೋ ಚಾನ್ಸಸ್ ಇದೆ. ಅದು ದೇವ್ರು ನೋಡಿ, ಈ ಒಂದು ಆತ್ಮಿಕ ಬೇಲಿ ಯೋಬನ ಮಕ್ಕಳ ಮೇಲೆ, ಅವನ ಸೊತ್ತಿನ ಮೇಲೆ ದೇವರೇ ತೆಗೆದಿದ್ದ ಆ ಬೇಲಿ. ಯಾಕೆ ಅಂದರೆ ಅವ್ರು ಯಾರು ನಂಬಿಕೆಯಲ್ಲಿಲ್ಲ. ನಂಬಿಕೆ ಅನ್ನೋದು ಬೇಲಿ ಕಟ್ತಾರೆ ದೇವರು. ನಂಬಿಕೆ ಅನ್ನೋದು ನಾವಿರುವಾಗ ಆ ಸಮಯದಲ್ಲಿ ದೇವರು ಆತ್ಮಿಕ ಬೇಲಿನ ಕಟ್ತಾರೆ. ಒಂದು ದೈವಿಕ ಬೇಲಿ, ಸೈತಾನ ಅದನ್ನು ರೀಚ್ ಮಾಡಿ ಪೆನೆಂಟ್ರೇಟ್ ಮಾಡಿ ಬರೋದಕ್ಕಾಗೋದಿಲ್ಲ. ಅದು ದೇವರೇ ಕಟ್ಟೋದು. ಅದು ಸೈತಾನನಿಗೂ ದೇವರಿಗೂ ಕಾಣಿಸುತ್ತೆ, ನಮಗೆ ಕಾಣಿಸಲ್ಲ. ದೇವರು ಬೇಲಿ ಹಾಕೋದು, ಪ್ರೊಟೆಕ್ಟ್ ಮಾಡೋದು.
ಒಂದು ವೇಳೆ ನೀವು ಸೋಂಬೇರಿತನದಿಂದನೇ ಬದುಕ್ತೀನಿ, ನಾನು ದೇವ್ರ ಹತ್ರ ಪ್ರೇಯರೇ ಮಾಡಲ್ಲ ಅಂತಂದರೆ ಒಂದು ದಿವಸ ಅದು ತೆಗೆಯಲ್ಪಡುತ್ತೆ. ನೋಡಿ, ಆ ಒಂದು ಬೇಲಿ ತೆಗ್ದಿದ ತಕ್ಷಣ ಸೈತಾನನಿಗೆ ಒಂದು ದೊಡ್ಡ ಡೋರು ಓಪನ್ ಆದಂಗೆ. ಬಂದ, ನೋಡ್ದ, ಎಷ್ಟು ಜಾಗ ಇದೆಯೋ ಅಷ್ಟು ಜಾಗ ಆಕ್ಯುಪೈ ಮಾಡಿಕೊಂಡು ಯೋಬನಿಗಿರುವಂಥದ್ದು ಎಲ್ಲವನ್ನೂ ಡಿಸ್ಟ್ರಾಯ್ ಮಾಡಿಬಿಟ್ಟ. ಯೋಬನ ಮಕ್ಕಳು ಎಲ್ಲ ಒಂದೇ ದಿವಸ ಸಾಯಬೇಕು ಅಂತಂದರೆ ಅಷ್ಟು ಆತ್ಮಿಕ ವಿಷಯದಲ್ಲಿ ಸೋಂಬೇರಿಗಳಾಗಿದ್ದರು. ನಾವು ಜ್ಞಾನೋಕ್ತಿಲಿ ಇನ್ನೊಂದು ವಚನ ನೋಡ್ತೀವಿ. ಸೋಂಬೇರಿಯ ಒಂದು ಹೊಲ ಇದೆ, ಅವನದೊಂದು ತೋಟ ಇದೆ. ಆ ಒಂದು ತೋಟದಲ್ಲಿ ಎಲ್ಲ ಮುಳ್ಳುಗಳು, ಕೊಂಟೆಗಳು ತುಂಬಿಕೊಂಡಿದೆ. ಮತ್ತು ಆ ಒಂದು ಕಲ್ಲು, ಬೇಲಿಯಾಗಿರಬೇಕಾದಂಥ ಕಲ್ಲು ಬಿದ್ದು ಹೋಗಿದೆ ಅಂತ ಹೇಳಿ ನಾವು ಓದ್ತೀವಿ ಜ್ಞಾನೋಕ್ತಿ 24ನೇ ಅಧ್ಯಾಯದಲ್ಲಿ. ಸೊ ಕಲ್ಲು ಬಿದ್ದು ಹೋಗಿದೆ, ಯಾವ ಫೆನ್ಸು ಇಲ್ಲ, ಯಾವ ಪ್ರೊಟೆಕ್ಷನ್ನು ಇಲ್ಲ ಅಂತಂದರೆ ಯಾರು ಬೇಕಾದರೂ ಒಳಗಡೆ ಬಂದು ಯಾರು ಬೇಕಾದರೂ ಆಕ್ಯುಪೈ ಮಾಡಿ ಏನಾದರೂ ಹಾಳು ಮಾಡ್ಬೋದು. ಅರ್ಥ ಆಗ್ತಿದೆಯಾ ನಾನು ಹೇಳೋದು? ಸೈತಾನ ಯೋಬನ ಲೈಫಲ್ಲಿ ಇಷ್ಟು ಮಾಡಿದ್ದು ಯಾಕೆ ಅಂತಂದರೆ ಯೋಬನ ಮಕ್ಕಳು ಅದಕ್ಕೆ ದಾರಿ ಮಾಡಿಕೊಟ್ಟಿದ್ರು ಆಲ್ರೆಡಿ. ಸೊ ದೇವರು ಎಷ್ಟೋ ಕಾಲ ನೋಡಿದ್ರು, ಕಾಪಾಡಿಕೊಂಡೇ ಬಂದರು. ಆದರೆ ಒಂದು ಸಮಯ ಬಂತು, ಅವರು ದೇವ್ರ ಕಡೆ ಬಂದೇ ಇಲ್ಲ, ದೇವ್ರಿಗೆ ಭಯಪಟ್ಟು ಬದುಕೇ ಇಲ್ಲ. ಅದಕ್ಕೆ ಇಷ್ಟು ಡಿಸ್ಟ್ರಕ್ಷನ್ ಆಗಿದ್ದು. ಸೊ ಸೈತಾನ ಸ್ವಲ್ಪ ಜಾಗ ಸಿಕ್ಕಿದ್ರೆ ಸಾಕು ಕಾರ್ಯ ಮಾಡ್ತಾನೆ. ಸೊ ಇಲ್ಲಿ ಇಷ್ಟೊಂದು ಜಾಗ ಇರಬೇಕಾದ್ರೆ ನೋಡಿ ಎಷ್ಟು ಕಾರ್ಯ ಮಾಡ್ದ. ಯಾಕೆ ಸೈತಾನ ಅಷ್ಟು ಯೋಬನ ಲೈಫಲ್ಲಿ ಹಾಳು ಮಾಡ್ದ ಅಂತಂದರೆ ಅಷ್ಟು ಜಾಗ ಕೊಟ್ಟಿದ್ರು ಅವರೆಲ್ಲರೂ. ಯೋಬನ ಹೆಂಡತಿ, ಅವನ ಮಕ್ಕಳು ಎಲ್ಲ ಬರೀ ಎಂಜಾಯ್ ಮಾಡೋದ್ರಲ್ಲೇ ನೋಡಿದ್ರೆ ಹೊರ್ತು ದೇವರಿಗೆ ಭಯಪಟ್ಟು ಬದುಕಬೇಕು, ನಮ್ಮ ಅಪ್ಪ ಮಾಡಿರೋ ಥರ ನಾನು ಮಾಡಬೇಕು, ನನ್ನ ಗಂಡ ಮಾಡಿರೋ ಥರ ನಾನು ಮಾಡಬೇಕು ಅಂತ ಹೇಳಿ ಯಾರೂ ಯೋಬನ್ನ ಫಾಲೋ ಮಾಡಿಲ್ಲ. ಆದರೆ ನೋಡಿ, ಯೋಬನನ್ನು ಮಾತ್ರ ಸೈತಾನ ಟಚ್ ಮಾಡೋಕ್ಕಾಗಿಲ್ಲ. ಸೈತಾನ ಯೋಬನ ಮೇಲೂ ಅನಾರೋಗ್ಯ ಹಾಕ್ದ, ಆದರೂ ಅವನು ಸಾಯಿಸೋಕ್ಕಾಗಿಲ್ಲ. ಯಾಕೆ ಗೊತ್ತಾ? ದೇವರು ದೈವಿಕ ಬೇಲಿ ಯೋಬನ ಮೇಲೆ ಹಾಕಿದರು. ಸೊ ನೀತಿವಂತನಾಗಿ ನಿರ್ದೋಷಿಯಾಗಿ ಬದುಕೋದಕ್ಕೆ ಪ್ರೊಟೆಕ್ಷನ್ ಇದೆಯಾ? ಗ್ಯಾರಂಟಿ ಇದೆ. ಆದರೆ ನಾವು ಮಾತ್ರ ಪ್ರೊಟೆಕ್ಟ್ ಆಗ್ದಿರ ನಮ್ಮ ಮಕ್ಕಳಿಗೂ ಕೂಡ ದೇವರ ವಿಷಯದಲ್ಲಿ ಹೇಳ್ಕೊಡ್ಬೇಕು ನಾವು. ನೋಡಪ್ಪ, ನಾನು ನಂಬ್ತಾ ಇದ್ದೀನಿ, ಅದು ಸಾಲದು, ನನ್ನ ನಂಬಿಕೆ ನನ್ನ ಕಾಪಾಡುತ್ತೆ, ನೀನು ಕೂಡ ನಂಬಬೇಕು, ನೀನು ಕೂಡ ಪ್ರೇಯರ್ ಮಾಡಬೇಕು ಅಂತ ಹೇಳಿ ಮಕ್ಕಳನ್ನ ನಾವು ದೇವರ ವಿಷಯದಲ್ಲಿ ಟ್ರೈನ್ ಮಾಡಬೇಕು. ಸೊ ಅವ್ರ ನಂಬಿಕೆ ದೇವರಲ್ಲಿ ಬೆಳೆಸ್ಕೊಳ್ಳೋವಾಗ ದೈವಿಕ ಬೇಲಿ, ದೈವಿಕ ಪ್ರೊಟೆಕ್ಷನ್ನು ಅವ್ರಿಗೂ ಸಹ ದೇವರು ಕೊಡ್ತಾರೆ. ಸೊ ಇದು ಬಹಳ ಇಂಪಾರ್ಟೆಂಟು. ಸೊ ಈ ವಿಷಯದಲ್ಲಿ ಇನ್ನೂ ಕೆಲವು ವಿಷಯಗಳು ನಾನು ಬೋಧನೆ ಮಾಡಬೇಕು. ಈ ದಿನ ಸಮಯ ಮೀರೋಗಿರೋದ್ರಿಂದ ಬಾರೋ ವಾರ ನಾನು ಈ ವಿಷಯದಲ್ಲಿ ಇನ್ನೂ ಕೆಲವು ಥಿಂಗ್ಸ್ನ ಕ್ಲಾರಿಫೈ ಮಾಡ್ತೀನಿ. ಈ ವಾಕ್ಯಗಳನ್ನು ಕೇಳಿದಂಥ ನಿಮ್ಮನ್ನು ದೇವರು ಆಶೀರ್ವಾದ ಮಾಡಲಿ. ನಮ್ಮ ರಕ್ಷಕನಾದ ಯೇಸು ಕ್ರಿಸ್ತನು ಬೇಗನೆ ಬರುತ್ತಾನೆ. ಆಮೇನ್.